सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವಗುರಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನ ಯಜ್ಞಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಸೊ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದಾನೆ, ನಹಿ ಸುವಿಜ್ಞೇಯ ಏಷಃ ಧರ್ಮಃ ಅಣು. ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಬಹಳ ಕಷ್ಟಕರವಾಗಿರುವಂತಹ ವಿದ್ಯೆಯನ್ನು ನೀನು ಕೇಳ್ತಾ ಇದೀಯ. ಇದು ಯಾಕೆ ಅಷ್ಟೊಂದು ಕಷ್ಟ ಅಂತಂದರೆ, ಯಮಧರ್ಮರಾಜ ಹೇಳ್ತಾನೆ, ಏಷಃ ಧರ್ಮಃ ಅಣು. ಈ ವಿದ್ಯೆ ಯಾವ ರೀತಿ ಇದೆ ಅಂತಂದರೆ ಬಹಳ ಸೂಕ್ಷ್ಮವಾಗಿರುವಂತಹದ್ದು. ಅಷ್ಟು ಬೇಗ ಆ ಒಂದು ಸೂಕ್ಷ್ಮತನವನ್ನು ಗ್ರಹಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಇದು ಅಷ್ಟು ಸುಲಭ ಅಲ್ಲ. ಸೊ ಇಲ್ಲಿ ನಹಿ ಸುವಿಜ್ಞೇಯ, ಬಹಳ ಕಷ್ಟಕರ, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂತ ಯಮಧರ್ಮರಾಜ ಹೇಳಿರುವಂತಹ ಈ ಜಾಗದಲ್ಲಿ ಆಚಾರ್ಯರು ಭಾಷ್ಯವನ್ನು ಬರೀಬೇಕಾದ್ರೆ ಅವ್ರು ಹೇಳ್ತಾರೆ, ಯಾಕಿದು ಅರ್ಥ ಆಗೋದಿಲ್ಲ ಎಲ್ರಿಗೂ? ವಿದ್ಯೆ ಗೊತ್ತಿರುವಂತಹ ವಿದ್ಯೆಯನ್ನು ಒಬ್ಬ ಗುರು ಹೇಳಿದಾಗ ಅದು ಯಾಕೆ ಒಬ್ಬ ಶಿಷ್ಯನನ್ನು ತಲುಪೋದಿಲ್ಲ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಪ್ರಾಕೃತೈ ಜನೈ ಶ್ರುತಂ ಅಪಿ ನ ಜ್ಞೇಯಂ. ಈಗ ಲೋಕದಲ್ಲಿ ಜನಗಳು ಹೇಗೆ ಅಂತಂದರೆ ಪ್ರಾಕೃತ ಜನಗಳು, ಅವ್ರಿಗೆ ಅಷ್ಟು ಸುಲಭವಾಗಿ ಇದು ಅರ್ಥ ಆಗೋದಿಲ್ಲ. ನಾವು ಬೇರೆ ಜೀವಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಬಹಳ ಉತ್ತಮವಾದುದು. ಸೊ ಇಷ್ಟೊಂದು ಒಳ್ಳೆಯ ಜನ್ಮವನ್ನು ನಾವು ತಗೊಂಡಿದ್ದೀವಿ ಅಂತ ನಾವು ಅನ್ಕೋತೀವಿ, ಮನುಷ್ಯ ಜನ್ಮ. ಬಟ್ ಮನುಷ್ಯ ಜನ್ಮ ಅಂತಂದಾಗ ಹುಟ್ಟಿದ ನಂತರದಲ್ಲಿ ಮನುಷ್ಯತ್ವದೊಂದಿಗೆ ನಾವು ಗುರುತಿಸ್ಕೊಳ್ಳದೆ ಹೋದರೆ ಹಿಂದೆ ನಮ್ಮಲ್ಲಿರುವಂತಹ ಆ ಪಶು ಬುದ್ಧಿ ಎನ್ನುವಂತಹದ್ದು ನಮ್ಮನ್ನು ಸದಾ ನಮ್ಮ ಜೊತೆಯಲ್ಲೇ ಇರುತ್ತೆ. ಪಶು ಬುದ್ಧಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಶು ಬುದ್ಧಿ ಆ್ಯಂಡ್ ಮನುಷ್ಯ ಬುದ್ಧಿ? ಪಶು ಬುದ್ಧಿ ಅಂತಂದರೆ ಆ ಕ್ಷಣದಲ್ಲಿ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅದನ್ನ ಹಿಂದೆ ಮುಂದೆ ನೋಡದೆ, ಆಲೋಚನೆ ಮಾಡದೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡುವಂತಹದ್ದು, ಅದು ಪಶು ಬುದ್ಧಿ. ಆದರೆ ಮನುಷ್ಯ ಅಂತ ಅನ್ನಿಸ್ಕೊಂಡವನು ಈ ರೀತಿ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಬಾರ್ದು. ಯಾಕೆ ಅಂತಂದರೆ ಮನುಷ್ಯನಿಗೆ ಭಗವಂತ ಕೊಟ್ಟಿರುವಂತಹ ಅತೀ ಅಮೂಲ್ಯವಾದ ಟೂಲ್ಸ್ ಅಂತಂದರೆ ಒಂದು ದೇಹ ಒಳ್ಳೆಯ ಕರ್ಮವನ್ನು ಮಾಡುವುದಕ್ಕೆ, ಮತ್ತೊಂದು ಮನಸ್ಸು. ಸೊ ಈ ಮನಸ್ಸನ್ನು ಉಪಯೋಗಿಸಿಕೊಂಡು ಅವನು ವಿವೇಕದಿಂದ ವರ್ತನೆಯನ್ನು ಮಾಡಬೇಕು. ಆ ಕ್ಷಣದಲ್ಲಿ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿದ್ರೆ ದರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮನುಷ್ಯ ಆ್ಯಂಡ್ ಪ್ರಾಣಿ. ಆದ್ದರಿಂದ ಪ್ರಾಕೃತ ಬುದ್ಧಿ ಅಂತಂದರೆ ಆ ಮನುಷ್ಯನಾದ ನಂತರದಲ್ಲಿ ಆ ಪಶು ಬುದ್ಧಿಯನ್ನು ಗುರುತಿಸಿ ಅದನ್ನು ಬಿಟ್ಕೊಟ್ಟು ಕಲ್ಚರ್ಡ್ ಮೈಂಡ್, ವಿವೇಕವನ್ನು ನಾನು ಉಪಯೋಗಿಸ್ಕೊತೀನಿ ಅನ್ನುವಂತಹ ಮಟ್ಟಕ್ಕೆ ಅವನು ಬರದೇ ಹೋದರೆ ಜನ್ಮ ಮನುಷ್ಯಂದು ಅಷ್ಟೇ, ಅದರ್ವೈಸ್ ಈಸ್ ಎ ಪಶು.
ಅದಕ್ಕೆ ಆಚಾರ್ಯರು ಹೇಳ್ತಾರೆ ಪ್ರಾಕೃತೈ ಜನೈ, ಇಲ್ಲಿ ಜನಗಳು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತಾರೆ. ಪ್ರಾಕೃತ ಜನಗಳು, ದೇ ಆರ್ ನಾಟ್ ಕಲ್ಚರ್, ವೆರಿ ನ್ಯಾಚುರಲ್. ಆ ಸ್ವಭಾವ ಅಂತ ಹೇಳಿ ಆ ಸ್ವಭಾವವನ್ನು ಎಲ್ಲ ಕಡೆ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಬರ್ತಾರೆ. ಆದ್ದರಿಂದ ಪ್ರಾಕೃತ ಜನಗಳಿಗೆ ಇದು ಶ್ರುತಮಪಿ, ಕೇಳಿದ್ರೂ ಕೂಡ, ಕೇಳಿಸ್ಕೊಂಡ್ರೂ ಕೂಡ ನಾ ಜ್ಞೇಯಂ, ಅರ್ಥ ಆಗೋದಿಲ್ಲ. ಸೊ ಇದೇ ವಿಚಾರಕ್ಕೆ ಚಿನ್ಮಯಾನಂದ ಸರಸ್ವತಿ ಅವರು ಹೇಳ್ತಾರೆ, ಮನುಷ್ಯ ಅವನಿಗೆ ಒಂದು ಏಟು ಯಾರಾದರೂ ಹೊಡೆದ್ರು ಅಂತಂದರೆ ಇಮ್ಮಿಡಿಯೇಟಾಗಿ ಎದ್ದು ನಿಂತು ತನ್ನ ಪೌರುಷತ್ವವನ್ನು ತೋರಿಸ್ಬೇಕು ಅಂತ ಹೇಳಿ ಅವನಿಗೂ ಕೂಡ 2 ಏಟು ಹಾಕ್ಬಿಡೋದು. ಇದು ಮನುಷ್ಯ ಬುದ್ಧಿಯಲ್ಲ, ಪ್ರಾಣಿ ಬುದ್ಧಿ. ಯಾಕೆ ಅಂತಂದರೆ ಒಂದು ಪ್ರಾಣಿಗೆ ನಾವೇನಾದ್ರು ಕೀಟ್ಲೆ ಮಾಡಬೇಕು ಅಂತ ಹೇಳಿ ಒಂದು ಹಸುಗೋ ನಾಯಿಗೋ ಒಂದು ದೊಣ್ಣೆಯಿಂದ ಅದನ್ನು ತಿವಿದ್ರೆ ಅಥವಾ ಬಾಲವನ್ನು ನಾವು ಚುಚ್ಚಿದ್ರೆ ಅವೇನು ಮಾಡುತ್ತವೆ, ತಮ್ಮನ್ನು ತಾವು ಕಾಪಾಡ್ಕೊಬೇಕು ಅಂತ ಹೇಳಿ ನಮ್ಮನ್ನು ಇಮ್ಮಿಡಿಯೇಟಾಗಿ ಕಚ್ಚೋದಕ್ಕೆ ಬರುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್, ಮನುಷ್ಯ ಇಮ್ಮಿಡಿಯೇಟಾಗಿ ಒಂದು ಏಟು ಬಿದ್ದ ತಕ್ಷಣ ನಾನು ನಿನಗೆ ಅದನ್ನೇ ಮಾಡ್ತೀನಿ, ನನಗೆ ಯಾಕೆ ಬಿದ್ದಿದೆ ಅಂತ ಅವನು ಯೋಚನೆ ಮಾಡೋದಿಲ್ಲ, ನನಗೆ ಯಾಕೆ ಈಗ ಏಟು ಸಿಕ್ತು ಅದನ್ನು ಯೋಚನೆ ಮಾಡೋದಿಲ್ಲ, ನನಗೆ ಹೊಡೆದಿದೆಯಾ ನಾನು ನಿನಗೆ ಹೊಡಿತೀನಿ. ಸೊ ದಿಸ್ ಈಸ್ ಕಾಲ್ಡ್ ಪ್ರಾಕೃತ ಬುದ್ಧಿ. ಸೊ ಈ ರೀತಿ ಜನ ಈ ರೀತಿ ಪ್ರಾಕೃತ ಬುದ್ಧಿಯಿಂದ ಇರೋದ್ರಿಂದ ಅನ್ಕಲ್ಚರ್ಡ್ ಇದು. ಸೊ ಅವ್ರಿಗೆ, ಈ ಅನ್ಕಲ್ಚರ್ಡ್ ಪೀಪಲ್ಗೆ ಇಷ್ಟೊಂದು ಸೂಕ್ಷ್ಮವಾದಂತಹ ಜ್ಞಾನ. ಯಾಕೆ ಅಂತಂದರೆ ಇದನ್ನು ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ, ಆತ್ಮಜ್ಞಾನ. ನೇರವಾಗಿ ಮುಕ್ತಿಯನ್ನು ಗಳಿಸಿಕೊಡುವಂತಹ ವಿದ್ಯೆಯಲ್ಲಿ ಸಾಗಬೇಕಾದ್ರೆ ಮನುಷ್ಯ ಹಿ ಮಸ್ಟ್ ಬಿ ವೆರಿ ಕಲ್ಚರ್ಡ್, ಹಿ ಮಸ್ಟ್ ಬಿ ವೆರಿ ಕಲ್ಚರ್ಡ್. ಇಲ್ಲ ಅಂತಂದರೆ ಅವನಿಗಿಂತಹ ಬ್ರಹ್ಮವಿದ್ಯೆ ಎನ್ನುವಂತಹದ್ದು ಸಿದ್ಧಿಸೋದಿಲ್ಲ. ಆದ್ದರಿಂದ ಏಷಃ ಧರ್ಮ ಅಣುಹು, ಏನು ಯಮಧರ್ಮರಾಜ ಹೇಳಿದಾನೆ, ಈ ಒಂದು ಆತ್ಮವಿದ್ಯೆ ಎನ್ನುವಂತಹದ್ದು ಬಹಳ ಸೂಕ್ಷ್ಮವಾಗಿದೆ. ಇಂತಹ ಸೂಕ್ಷ್ಮವಾದ ವಿದ್ಯೆಯನ್ನು ನಚಿಕೇತ ನೀನು ಕೇಳ್ತಾ ಇದೆಯಲ್ಲಪ್ಪ, ನಹಿಸು ವಿಜ್ಞೇಯ, ಇದು ಬಹಳ ಕಷ್ಟ, ಇದು ನಾನು ಹೇಳ್ಕೊಡೋದು ಬಹಳ ಕಷ್ಟ. ಯಾಕೆಂದರೆ ಇದು ಯಾರಿಗೂ ಅರ್ಥ ಆಗೋದಿಲ್ಲ. ಅದರಿಂದ ಇದ್ರ ಬದಲು ಬೇರೆ ಯಾವುದಾದ್ರೂ ನೀನು ವರವನ್ನು ಕೇಳ್ಕೊ. ಯಾಕೆ ಅಂತಂದರೆ ನಮ್ಮ ಬುದ್ಧಿ ಹೇಗಿರುತ್ತೆ ಅಂತಂದರೆ, ಯಾಕೆ ಸೂಕ್ಷ್ಮವಾದ ವಿಚಾರಗಳನ್ನು ನಾವು ಹೆಚ್ಚು ಆಸಕ್ತಿ ವಹಿಸಿ ಅವುಗಳ ಕಡೆ ಗಮನ ಕೊಡೋದಿಲ್ಲ ಅಂತಂದರೆ, ಫ್ರಮ್ ದ ಡೇ ಒನ್ ಆಫ್ ಅವರ್ ಬರ್ತ್, ನಾವು ಹುಟ್ಟಿದ ಕ್ಷಣದಿಂದಲೇ ನಮ್ಮ ಇಂದ್ರಿಯಗಳಿಗೆ ನಾವೇನು ಹೇಳಿಕೊಟ್ಟಿರ್ತೀವಿ ಅಂತಂದರೆ, ಹೊರ ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ನೀನು ಭೋಗಿಸಬೇಕು, ಅವೆಲ್ಲವನ್ನು ನೀನು ಅನುಭವಿಸಬೇಕು, ನಿನಗೆ ಎಲ್ಲ ಬೇಕು. ಅದಕ್ಕೆ ಒಂದು ಸಣ್ಣ ಮಗುವಿನಿಂದ ನಾವು ಅದೇ ಬುದ್ಧಿ ಬೆಳೆಸ್ಕೋತಾ ಬಂದಾಗ ಯಾವ ವಸ್ತುವನ್ನು ನೋಡ್ತೀವಿ ಆ ವಸ್ತುವಿನ ಮೇಲೆ ನಮ್ಮ ಆಸಕ್ತಿ ಉಂಟಾಗುತ್ತೆ. ಆ ವಸ್ತುವಿನಿಂದ ನನಗೆ ಉಪಯೋಗ ಇದೆಯಾ, ಆ ವಸ್ತು ನನ್ನ ಬಳಕೆಗೆ ಬರುತ್ತಾ, ಅದಿಲ್ಲದೆ ಕೂಡ ನಾನು ಬದುಕಬಹುದಾ, ಈ ರೀತಿ ಯೋಚನೆ ಮಾಡೋದಿಲ್ಲ. ಯಾವ ವಸ್ತುವನ್ನು ನಾನು ನೋಡ್ತೀನಿ ಅದು ನನ್ನದಾಗಬೇಕು. ಹೀಗೆ ನಮ್ಮ ಇಂದ್ರಿಯಗಳು ಇಂತಹ ಬುದ್ಧಿಯನ್ನು ಕಲಿತಿರುತ್ತೆ ಫ್ರಮ್ ದ ಬಿಗಿನಿಂಗ್. ಸೊ ಇಂದ್ರಿಯಗಳು ಲೋಕದಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳನ್ನು ಭೋಗಿಸ್ತಾ ಇದೆ. ಯಾವ ಮನುಷ್ಯ ತನ್ನ ಇಂದ್ರಿಯಗಳಿಗೆ ಲೋಕದಲ್ಲಿ ದೊರಕುವಂತಹ ವಸ್ತುಗಳನ್ನು ನೀನು ಭೋಗಿಸಬೇಡ ಅಂತ ಹೇಳ್ಕೊಡ್ತಾನೋ, ದೆನ್ ಹೀ ಈಸ್ ಟ್ರೈನಿಂಗ್ ದಿ ಮೈಂಡ್, ಹೀ ಈಸ್ ಸ್ಲೋಲಿ ಬಿಕಮಿಂಗ್ ಕಲ್ಚರ್. ಓನ್ಲಿ ಫಾರ್ ಸಚ್ ಎ ಪರ್ಸನ್ ದಿಸ್ ಬ್ರಹ್ಮವಿದ್ಯೆ ಆರ್ ದಿ ಆತ್ಮಜ್ಞಾನ ಈಸ್ ಪಾಸಿಬಲ್. ಸೊ ಶ್ರುತಮಪಿ ನ ಜ್ಞೇಯಂ, ಕೇಳಿಸ್ಕೊಂಡ್ರೂ ಕೂಡ ಅವರಿಗೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದರಿಂದ ಏಷಃ ಧರ್ಮ ಅಣು, ದಿಸ್ ವೆರಿ ಸಬ್ಜೆಕ್ಟ್ ಈಸ್ ವೆರಿ ಸೂಕ್ಷ್ಮ. ಆದ್ದರಿಂದ ಹೇ ನಚಿಕೇತ, ಇದನ್ನು ಬಿಟ್ಬಿಡಪ್ಪ ಇಲ್ಲಿಗೆ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ವರವನ್ನು ಕೇಳ್ಕೊ. ಇಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಇಂತಹ ವರವನ್ನು ಕೇಳ್ಕೋಬೇಡ ಅಂತ ಹೇಳುವ ಜೊತೆನಲ್ಲಿ ಅವನು ಮತ್ತೊಂದು ಪದವನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದಾನೆ. ಯಮರಾಜ ಹೇಳ್ತಾ ಇದ್ದಾನೆ, ನಹಿ ಸುವಿಜ್ಞೇಯಂ,
ನಹಿ ಸುವಿಜ್ಞೇಯಂ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನಾನು ಹೇಳಿದ್ರೂ ಕೂಡ ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಬಟ್ ಇಲ್ಲಿ ಯಮರಾಜ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಹೊತ್ತು ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ತಾ ಇಲ್ಲ. ಫಾರ್ ಎ ಪರ್ಸನ್ ಹೂಸ್ ಮೈಂಡ್ ಈಸ್ ವೆರಿ ಪ್ಯೂರ್, ಯಾವ ಮನುಷ್ಯನ ಮನಸ್ಸು ಬಹಳ ಪರಿಶುದ್ಧವಾಗಿರುತ್ತೆ ಅಂತಹ ಮನುಷ್ಯನಿಗೆ ಈ ಜ್ಞಾನ ಬಹಳ ಸುಲಭವಾಗಿ ಸಿಗುತ್ತೆ. ಅದನ್ನು ಇಲ್ಲಿ ಯಮಧರ್ಮರಾಜ ಇಂಡೈರೆಕ್ಟ್ ಆಗಿ ನಚಿಕೇತನಿಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾನೆ, ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಿಲ್ಲ. ಸೊ ಈ ಸೂಕ್ಷ್ಮವನ್ನೆಲ್ಲ ನಚಿಕೇತ ಗ್ರಹಿಸ್ತಾ ಇದ್ದಾನೆ. ಯಮಧರ್ಮರಾಜ ಇಲ್ಲಿ ಏನು ಮಾತನಾಡ್ತಾ ಇದ್ದಾನೆ ನನ್ನ ಜೊತೆ ಮಾತನಾಡಬೇಕಾದ್ರೆ ಅವನು ಬಳಸ್ತಾ ಇರುವಂತಹ ಶಬ್ದ ಯಾವುದು, ಆ ಶಬ್ದವನ್ನು ನಾನು ಗ್ರಹಿಸಿದಾಗ ನನಗೆ ಸಿಕ್ಕಂತಹ ಅರ್ಥ ಯಾವುದು, ಹೀಗೆ ಪ್ರತಿಯೊಂದು ಆ ಸಂಭಾಷಣೆಯಲ್ಲಿ ಆ ಸೂಕ್ಷ್ಮವಾಗಿ ಅಡಗಿರುವಂತಹ ಎಲ್ಲ ರಹಸ್ಯವನ್ನು ಕೆದಕಿ ಹೊರತೆಗೆದು ಎಲ್ಲವನ್ನು ನಾನು ಕಾಂಕರ್ ಮಾಡ್ಕೋತೀನಿ ಅನ್ನುವಂತಹ ಉತ್ಸಾಹ ಮತ್ತು ವಿಶ್ವಾಸ ಬಾಲಕ ನಚಿಕೇತನಿಗೆ ಯಮಧರ್ಮರಾಜನ ಸಂಭಾಷಣೆಯಲ್ಲಿ ಸಿಗ್ತಾ ಇದೆ, ಗೋಚರವಾಗ್ತಾ ಇದೆ. ಸೊ ಇಲ್ಲಿ ನಚಿಕೇತ ಕೇಳಿದಂತಹ 3ನೇ ವರಕ್ಕೆ ಯಮಧರ್ಮರಾಜ ಬಹಳ ಕರಾರುವಕ್ಕಾಗಿ ವಿಷಯ ಯಾವ ರೀತಿ ಇದೆ ಅನ್ನುವಂತಹದ್ದನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ಕೊಡೋದಕ್ಕೆ ಮುಂಚಿತವಾಗಿಯೇ ಲೆಟ್ ಹಿಮ್ ಪ್ರಿಪೇರ್, ಈ ಕಾರಣದಿಂದ ಬಹಳ ಸೂಕ್ಷ್ಮವಾಗಿ ದಿಸ್ ಈಸ್ ವೆರಿ ಡಿಫಿಕಲ್ಟ್ ನಹಿ ಸುವಿಜ್ಞೇಯಂ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಸಂದರ್ಭ ಹೇಗೆ ಬಂದಿದೆ ನಚಿಕೇತನಿಗೆ, ಈ ಸಂದರ್ಭದಲ್ಲಿ ಯಮಧರ್ಮರಾಜ ಕೊಡ್ತಾ ಇರುವಂತಹ ಕೆಲವು ಸೂಚನೆಗಳನ್ನು ಅವನು ಗ್ರಹಿಸಿದಾಗ ಎಕ್ಸಾಕ್ಟ್ಲಿ ನಚಿಕೇತನ ಬಿಹೇವಿಯರ್ ಹೇಗಿತ್ತು ಅವೆಲ್ಲವನ್ನ ಇಲ್ಲಿ ಯಮಧರ್ಮರಾಜ ಗುರುತಿಸಿದಾನೆ. ಯಮಧರ್ಮರಾಜ ಗುರುತಿಸಿ ಅವನು ಮಾತನಾಡ್ತಾ ಇರುವಂತಹ ಸಂಭಾಷಣೆಗಳ ಮೂಲಕ ನಚಿಕೇತ ಕೂಡ ಅಷ್ಟೇ ಕರಾರುವಕ್ಕಾಗಿ ಎಲ್ಲವನ್ನ ಗ್ರಹಿಸ್ತಾ ಇದ್ದಾನೆ. ಸೊ ಇಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗದ ಮಹತ್ವವನ್ನು ಆಲ್ಮೋಸ್ಟ್ ಯಮಧರ್ಮರಾಜ ನೇರವಾಗಿ ಹೇಳ್ತಾ ಇದ್ದಾನೆ. ಕರ್ಮಯೋಗ ಈಸ್ ಫಾರ್ ದಿ ಬಿಗಿನರ್, ಮನಸ್ಸು ಪಕ್ವವಾಗಿಲ್ಲ, ಕರ್ಮವನ್ನು ಮಾಡುವಂತಹದ್ದೇ ಮನಸ್ಸಿನ ಶುದ್ಧತೆಗಾಗಿ. ಸೊ ಪ್ಯೂರಿಫಿಕೇಶನ್ ಆಫ್ ದ ಮೈಂಡ್ ಅಂತಂದರೆ ಅದಕ್ಕೆ ಬೇಕಾಗಿರುವಂತಹದ್ದು ಕರ್ಮ ಮಾರ್ಗದ ಮೂಲಕ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೋಬೇಕಾಗುತ್ತೆ. ಈ ಕಾರಣದಿಂದ ಕರ್ಮಯೋಗ ಅಂತಂದರೆ ಇಟ್ ಈಸ್ ಆಲ್ವೇಸ್ ಫಾರ್ ದಿ ಬಿಗಿನರ್. ಸೊ ಕರ್ಮಯೋಗ ಈಸ್ ಫಾರ್ ದಿ ಬಿಗಿನರ್ ಅಂಡ್ ಫಾರ್ ಎ ಸಾಧಕ, ಫಾರ್ ಎನ್ ಅಡ್ವಾನ್ಸ್ಡ್ ಸಾಧಕ ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಜ್ಞಾನಯೋಗ. ಸೊ ಇಲ್ಲಿ ಅದೇ ರೀತಿಯಲ್ಲಿ ಕರ್ಮಯೋಗ ಮನಸ್ಸನ್ನು ಪ್ಯೂರಿಫೈ ಮಾಡುತ್ತೆ ಅಂಡ್ ಇಟ್ ಪ್ರಿಪೇರ್ಸ್ ದಿ ಮೈಂಡ್ ಫಾರ್ ದಿ ಜ್ಞಾನಯೋಗ. ಎಕ್ಸಾಕ್ಟ್ಲಿ ಲೈಕ್ ದಟ್ ನಚಿಕೇತ ತನ್ನ 2ನೇ ವರದಲ್ಲಿ ಅಗ್ನಿವಿದ್ಯೆಯನ್ನು 2ನೇ ವರದಲ್ಲಿ ಕೇಳ್ಕೊಂಡಿದ್ದಾನೆ, ನನಗೆ ಅಗ್ನಿವಿದ್ಯೆ ಬೇಕು ಅಂತ. ಇನ್ಫ್ಯಾಕ್ಟ್ ಅಗ್ನಿವಿದ್ಯೆ ಈಸ್ ಆಲ್ಮೋಸ್ಟ್ ಒಂದು ಕರ್ಮದ ಆಚರಣೆ. ಅಲ್ಲಿ ಅನೇಕ ರೀತಿಯ ಒಂದು ಯಾಗದ ಆಚರಣೆಯನ್ನು ಮಾಡಬೇಕಾಗತ್ತೆ. ಮತ್ತು ಆ ಯಾಗಕ್ಕೆ ಬೇಕಾಗುವಂತಹ ಒಂದು ಅಗ್ನಿಕುಂಡ ಅದು ಯಾವ ರೀತಿ ನಿರ್ಮಾಣ ಮಾಡಬೇಕು, ಆ ಅಗ್ನಿಕುಂಡಕ್ಕೆ ಬೇಕಾಗಿರುವಂತಹ ಇಟ್ಟಿಗೆಗಳ ಗಾತ್ರ ಮತ್ತು ನಂಬರ್ ಆಫ್ ಬ್ರಿಕ್ಸ್ ಟು ಬಿ ಯೂಸ್ಡ್ ಫಾರ್ ದಟ್ ಅಗ್ನಿಕಾಂಡ, ಇವೆಲ್ಲ ಅಗ್ನಿವಿದ್ಯೆಯಲ್ಲಿ ಮಾಡಲೇಬೇಕಾಗಿರುವಂತಹ ಕೆಲವು ಕರ್ಮದ ಆಚರಣೆಗಳು. ಸೊ ಬಹುಶಃ ನಚಿಕೇತನಿಗೆ ಇವೆಲ್ಲ ಗೊತ್ತಿದ್ದರಿಂದ ಅವನು ಕೂಡ ಪ್ರಿಪೇರ್ ಆಗಿ ಅಗ್ನಿವಿದ್ಯೆಯ ಮೂಲಕ ನಾನು ಕರ್ಮದ ಆಚರಣೆಯನ್ನು ಮಾಡಿಕೊಂಡು ನಾನು ಕೂಡ ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಂಡ್ರೆ ದೆನ್ ಐ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದಿ ಬ್ರಹ್ಮವಿದ್ಯೆ. ಈ ಒಂದು ಸೂಕ್ಷ್ಮ ನಚಿಕೇತನಿಗೆ ಗೊತ್ತಿದ್ದರಿಂದ ಅವನಿಗೆ ಸಿಕ್ಕಂತಹ ಕೇವಲ 3 ವರಗಳು, ಆ 3 ವರಗಳನ್ನು ಬಹಳ ಸಮರ್ಪಕವಾಗಿ ಬಳಸ್ಕೋತಾನೆ. ಒಂದು, ತಂದೆಯ ಮೇಲೆ ಶ್ರದ್ಧೆ ಇದ್ದ ಕಾರಣದಿಂದ ನಾನು ಇಲ್ಲಿಂದ ಹಿಂತಿರುಗಿ ಹೋದಾಗ ಅಂತ ಯಮಧರ್ಮರಾಜನಿಗೆ ಪರ್ಮಿಷನ್ನೇ ಕೇಳ್ತಾ ಇಲ್ಲ, ನನ್ನನ್ನು ಕಳಿಸ್ಕೊಟ್ಬಿಡು ಅಂತ.
he is voluntarily announcing that I am going out from the Yamapura. ಸೊ ಆ ಒಂದು ವರವನ್ನು ಕೇಳ್ಕೊತಾನೆ. ನಾನು ಇಲ್ಲಿಂದ ಹೋದಾಗ ನನ್ನ ತಂದೆ ನನ್ನನ್ನು ಗುರುತಿಸಿ ನನ್ನ ಜೊತೆ ನಗನಗ್ತಾ ಮಾತನಾಡಬೇಕು. ಯಮಪುರಕ್ಕೆ ಹೋಗಿ ವಾಪಸ್ ಬಂದಿರೋಂತಹವನು ಅಂತಂದ್ಬಿಟ್ಟು ನನ್ನನ್ನು ಪ್ರೇತ ಅನ್ನೋ ರೀತಿಯಲ್ಲಿ ನೋಡಬಾರ್ದು. ನನ್ನನ್ನು ನೋಡಿ ಧೈರ್ಯದಿಂದ ನಗನಗ್ತಾ ವಿಶ್ವಾಸದಿಂದ ನನ್ನ ಜೊತೆ ಮಾತನಾಡಬೇಕು. ನಮಗೆ ಪ್ರಾರಂಭದಲ್ಲಿ ನಚಿಕೇತ ಈ ವರವನ್ನು ಕೇಳಿದಾಗ ಇವನು ಇಷ್ಟೊಂದು ಸಮರ್ಪಕವಾಗಿ ಈ ಸಿಕ್ಕ ಅವಕಾಶವನ್ನು ಅವನು ಉಪಯೋಗಿಸ್ಕೋತಾನೆ ಎನ್ನುವಂತಹದ್ದು ಗೊತ್ತಾಗಿರಲಿಲ್ಲ. ಮುಂದುವರಿತಾ ಎಷ್ಟೊಂದು ಮುಂದಾಲೋಚನೆ ಇದೆ ಈ ಹುಡುಗನಲ್ಲಿ. ಸೊ ಎರಡನೇ ವರದಲ್ಲಿ ಅಗ್ನಿವಿದ್ಯೆಯನ್ನು ಕೇಳ್ಕೊತಾನೆ. ಆ್ಯಂಡ್ ಹಿ ಆಲ್ಸೋ ಸೇಸ್, ಈ ಅಗ್ನಿವಿದ್ಯೆ ನನಗಲ್ಲ, ಲೋಕದಲ್ಲಿ ಜನಗಳ ಅಪೇಕ್ಷೆ ಇದೆ ಸ್ವರ್ಗವನ್ನು ಹೋಗಿ ಸೇರಬೇಕು ಅಂತ. ನಾನು ಕಲಿತು ಅವರಿಗೆ ಅದನ್ನು ತಿಳಿಸ್ಕೊಟ್ಟು ಅವರಿಂದ ಕೂಡ ಒಳ್ಳೆಯ ಕರ್ಮದ ಆಚರಣೆಗಳು ಲೋಕದಲ್ಲಿ ನಡೆಯುವಂತೆ ಮಾಡ್ತೀನಿ. ಈ ಕಾರಣದಿಂದ ನನಗೆ ಅಗ್ನಿವಿದ್ಯೆ ಬೇಕು ಅಂತ ಹೇಳ್ತಾನೆ. ಹಿ ಈಸ್ ಆ್ಯಕ್ಚುಲಿ ಆ ಒಂದು ಅಗ್ನಿವಿದ್ಯೆ ನನಗೆ ಸಿಗೋದ್ರಿಂದ ನನ್ನ ಮನಸ್ಸು ಪರಿಶುದ್ಧವಾಗುತ್ತೆ ಎನ್ನುವಂತಹ ಸೂಕ್ಷ್ಮ ಆ ಎಳೆಯನ್ನು ಅವನು ಆಗಲೇ ಗುರುತಿಸಿದ್ದಾನೆ. ಸೊ ಎರಡನೇ ವರದಲ್ಲಿ ಆ ವರವನ್ನು ಕೇಳಿಕೊಂಡು ನಾವು ಈಗ ತನ್ನ ಮೂರನೇ ವರದಲ್ಲಿ ಮರಣದ ನಂತರದಲ್ಲಿ ಅಲ್ಲಿಯವರೆಗೂ ಇದ್ದಂತಹ ಅದರ ಮುಂದಿನ ಗತಿ ಎನ್ನುವಂತಹ ಬ್ರಹ್ಮವಿದ್ಯೆಯನ್ನು ಮೂರನೇ ವರದಲ್ಲಿ ಕೇಳ್ಕೊತಾನೆ. ಸೊ ಈಗ ಆತ್ಮಜ್ಞಾನಕ್ಕಾಗಿ ಮೂರನೇ ವರವನ್ನು ಕೇಳಿದನು. ಸೊ ಇಲ್ಲಿ ಯಮಧರ್ಮರಾಜ ಅಂತಂದಾಗ ಹಿ ಹಿಮ್ಸೆಲ್ಫ್ ಈಸ್ ಎ ಗ್ರೇಟ್ ಜ್ಞಾನಿ, ಹಿ ಈಸ್ ಎ ವೆರಿ ಗುಡ್ ಟೀಚರ್. ಒಬ್ಬ ಟೀಚರ್ಗೆ ತನ್ನ ಶಿಷ್ಯನ ಯೋಗ್ಯತೆಯನ್ನು ಶಿಷ್ಯನನ್ನು ನೋಡ್ತಾ ಇದ್ದಾಗೆ ಗುರುತಿಸ್ತಾನೆ. ಅದು ಆ ಗುರುವಿನಲ್ಲಿರುವಂತಹ ಒಂದು ಮಹತ್ವ. ಎಕ್ಸಾಕ್ಟ್ಲಿ ಲೈಕ್ ದಟ್ ನಚಿಕೇತವನ್ನು ನೋಡಿದಾಗ ಯಮಧರ್ಮರಾಜನಿಗೆ ಅವನ ಸಾಮರ್ಥ್ಯ ಏನು ಅನ್ನುವಂತಹದ್ದು ಗೊತ್ತಾಗಿದೆ. ಆದರೂ ಕೂಡ ನಚಿಕೇತ ಇನ್ನೂ ಬಾಲಕ, ಹುಡುಗು ಬುದ್ಧಿ. ಅವನಿಗಿರುವಂತಹ ಶ್ರದ್ಧೆ, ಆಸಕ್ತಿ ಮತ್ತು ಜ್ಞಾನದ ಹಂಬಲ ಪರಿಪೂರ್ಣವಾಗಿ ನನಗೆ ಅರ್ಥ ಆಗಬೇಕು. ಆ ಕಾರಣದಿಂದ ಅವನು ನಚಿಕೇತನಿಗೆ ಹೇಳ್ತಾ ಇದ್ದಾನೆ, ಹೇ ನಚಿಕೇತ, ಈಗಾಗಲೇ ನೀನು 2 ವರವನ್ನು ಕೇಳಿದ್ಯಾ, ಆ 2 ವರಗಳನ್ನು ನಾನು ಕೊಟ್ಟಿದ್ದೀನಿ. ಮೂರನೇದು ಇಂತಹ ವರವನ್ನು ಕೇಳಿಬಿಟ್ಟು ನಾನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಮಾತು ತಪ್ತಾ ಇದ್ದೀನಿ ಅಂತ ನನ್ನ ಮೇಲೆ ಅಪವಾದ ಹಾಕುವುದರ ಬದಲು, ಜೊತೆಗೆ ನಾನು ಹೇಳ್ಕೊಟ್ರೂ ನಹಿ ಸುವಿಜ್ಞೇಯಂ, ಅದು ನಿನಗೆ ಅರ್ಥ ಆಗೋದಿಲ್ಲ, ವೆರಿ ಡಿಫಿಕಲ್ಟ್. ಆದ್ದರಿಂದ ಬಿಟ್ಬಿಡು, ಅದನ್ನು ಅಲ್ಲಿಗೆ ಬಿಟ್ಬಿಡು. ಮೂರನೇ ವರ ಈಗ ಕೇಳಿದೆಯಲ್ಲ, ಅದನ್ನು ಬಿಟ್ಬಿಟ್ಟು ಅದರ ಬದಲು ನೀನು ಬೇರೆ ಯಾವುದಾದ್ರೂ ಒಂದು ವರವನ್ನು ಕೇಳು. ಆಗ ನಿನಗೆ ಅದರಿಂದ ಬೆನಿಫಿಟ್ ಆಗುತ್ತೆ, ನೀನು ಉಪಯೋಗಿಸ್ಕೋಬೋದು. ಈಗ ಮೂರನೇ ವರ ನೀನು ಕೇಳಿರೋಂತಹದ್ದನ್ನು ನಾನು ಕೊಟ್ಟರೆ ನಿನಗೆ ಅರ್ಥನೇ ಆಗೋದಿಲ್ಲ. ಆಗ ಮೂರನೇ ವರದಿಂದ ನಿನಗೇನು ಉಪಯೋಗ ಇಲ್ಲ. ಅದರ ಬದಲು ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಕೇಳಿಕೊಂಡು ಆ ಮೂಲಕ ನಿನಗೆ ಬೇಕಾಗಿರುವಂತಹ ಎಲ್ಲವನ್ನು ನೀನು ಪಡ್ಕೋಬೋದಪ್ಪ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಆದ್ದರಿಂದ ನೀನು ಕೇಳ್ತಾ ಇರುವಂತಹ ಈ ಒಂದು ಪ್ರಶ್ನೆ ಕೇವಲ ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಬೇಡ. ಮನುಷ್ಯ ಲೋಕದಲ್ಲಿರುವಂತಹ ಮನುಷ್ಯರುಗಳಿಗೆ ಮಾತ್ರ ಈ ಒಂದು ಸಂಶಯ ಬಂದಿದೆ. ಏನು ಸಂಶಯ? ಪ್ರೇತೆ ಮನುಷ್ಯನ ಮರಣದ ನಂತರದಲ್ಲಿ ಅಲ್ಲಿಯವರೆಗೂ ಅವನ ಜೊತೆ ಇದ್ದಂತಹ ಆ ಚೈತನ್ಯ ರೂಪಿ ಆರ್ ದಟ್ ಲೈಫ್, ವೇರ್ ಈಸ್ ದಟ್ ಲೈಫ್ ನೌ ಅನ್ನುವಂಥದ್ದು ನೀನು ಕೇಳ್ತಿದೆಯಲ್ಲ, ಆ ಲೈಫ್ ಬಗ್ಗೆ ಮನುಷ್ಯ ಲೋಕದಲ್ಲಿ ಎಲ್ಲ ಮನುಷ್ಯರುಗಳಿಗೂ ಏನು ಒಂದು ಡೌಟ್ ಇದೆ, ದ ಸೇಮ್ ಡೌಟ್ ಈಸ್ ಅಪಿಯರಿಂಗ್ ಇನ್ ದೇವಲೋಕ ಆಲ್ಸೋ. ಸೊ ಈವನ್ ಫಾರ್ ದಿ ದೇವತಾಸ್ ಇಟ್ ಈಸ್ ನಾಟ್ ಪಾಸಿಬಲ್. ಅವ್ರಿಗೂ ಕೂಡ ಈ ಒಂದು ಸಂಶಯಕ್ಕೆ ಇಲ್ಲಿವರೆಗೆ ಪರಿಹಾರ ಸಿಕ್ಕಿಲ್ಲ. ದೇವತೆಗಳಿಗೂ ಕೂಡ ಈ ವಿಚಾರದಲ್ಲಿ ಗೊಂದಲ ಇದೆ. ಆದ್ದರಿಂದ ಈ ಜ್ಞಾನ ಸ್ವಲ್ಪ ಕಷ್ಟ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕಷ್ಟ ಅಂತ ಹೇಳಿದ್ದಾನೆ, ಆದರೆ ಇಟ್ ಈಸ್ ಪಾಸಿಬಲ್ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಏಷಃ ಧರ್ಮ ಅಣು. ಆದ್ದರಿಂದ ಪ್ರಯೋಜನಕ್ಕೆ ಬಾರದ ಪ್ರಶ್ನೆಯನ್ನು ಕೇಳುವುದರ ಬದಲು ಅದನ್ನು ಇಲ್ಲೇ ಬಿಟ್ಬಿಡಪ್ಪ. ಮುಂದೆ ನಿನಗೆ ಬೇಕಾಗಿರುವಂತಹ ಮತ್ತೆ ಬೇರೆ ಯಾವುದೇ ವರ ಆಗಿರಲಿ ಅದನ್ನು ಕೇಳ್ಕೊ.
ಈಗ ನಿನಗೆ ಅಪರೂಪವಾಗಿ ಸಿಕ್ಕಿರುವಂತಹ ವರವನ್ನು ನೀನು ವೇಸ್ಟ್ ಮಾಡ್ಕೋಬೇಡ. ಜೊತೆಗೆ ಈ ಮಂತ್ರದಲ್ಲಿ ದೇವ ಅನ್ನುವಂತಹ ಒಂದು ಪದ ಬಂದಿದೆ. ಸೊ ದೇವ ಅನ್ನುವಂತಹ ಪದ ಉಪಯೋಗಿಸಿರೋದು ಎಗೇನ್ ಯಮಧರ್ಮರಾಜ. ದೇವ ಮೀನ್ಸ್ ದಿವ್ಯತೆ. ಸೊ ದೇವ ಆ್ಯಂಡ್ ದಿವ್ಯತೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಒಂದೇ ಅರ್ಥವನ್ನು ಅನೇಕ ಸಂದರ್ಭಗಳಲ್ಲಿ ಕೊಡುತ್ತೆ. ಮೂಲವಾಗಿ ದೇವ ಅಂತ ಹೇಳಿದಾಗ ಯಾರು ಬೆಳಕನ್ನು ತೋರಿಸ್ತಾ ಇದ್ದಾನೆ ಅಂತಹವನನ್ನು ದೇವ ಅಂತ ಕರೀತಾರೆ. ದಟ್ ಈಸ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ದೇವ. ದಿವ್ಯತೆ ಅಂತಂದ್ರೂ ಕೂಡ ಬೆಳಕು ಮತ್ತು ವರ್ಚಸ್ಸಿನಿಂದ ಕೂಡಿರುವಂತಹದ್ದು. ಅಂತಹ ಬೆಳಕನ್ನು ತೋರಿಸ್ತಾ ಇರೋನು ಯಾರು? ಈ ಇಸ್ ಕಾಲ್ಡ್ ದಿ ದೇವ. ಅಂಡ್ ಬೆಳಕು ಅಂತಂದ್ರೆ ಎಗೇನ್ ನಮ್ಮ ವೇದಾಂತದಲ್ಲಿ ಅದನ್ನ ಜ್ಞಾನ ಅಂತ ಕೂಡ ಹೇಳ್ತೀವಿ. ಯಾಕೆ ಬೆಳಕನ್ನ ಜ್ಞಾನ ಅಂತ ಕರಿತೀವಿ? ಬಿಕಾಸ್ ಎಲ್ಲಿ ಬೆಳಕು ಇರೋದಿಲ್ಲ ಆ ಪ್ರದೇಶವನ್ನ ಕತ್ತಲೆ ಅಂತ ಹೇಳ್ತೀವಿ, ಡಾರ್ಕ್ ಅಂತ ಹೇಳ್ತೀವಿ. ಯಾವಾಗ ಅಲ್ಲಿ ಬೆಳಕಿಲ್ಲ, ಅಲ್ಲಿರುವಂತಹದ್ದು ಕತ್ತಲೆ ಆರ್ ಡಾರ್ಕ್ನೆಸ್ ಅಂತ ಅಂದಾಗ ನಥಿಂಗ್ ಕ್ಯಾನ್ ಬಿ ಸೀನ್ ದೇರ್, ಏನೊಂದು ಗೋಚರವಾಗೋದಿಲ್ಲ. ಎಲ್ಲಿ ಏನೊಂದು ಗೋಚರವಾಗೋದಿಲ್ಲ, ಎಲ್ಲಿ ಕತ್ತಲೆ ಎನ್ನುವಂತಹದ್ದಿದೆ ಅಲ್ಲಿ ಏನೊಂದು ಗೋಚರವಾಗೋದಿಲ್ಲ. ಯಾವ ಕ್ಷಣದಲ್ಲಿ ಆ ಕತ್ತಲೆಯ ಪ್ರದೇಶಕ್ಕೆ ಬೆಳಕು ಅನ್ನುವಂತಹದ್ದು ದಟ್ ಟೇಕ್ಸ್ ಇಟ್ಸ್ ಎಂಟ್ರಿ, ದ ನೆಕ್ಸ್ಟ್ ಮೂಮೆಂಟ್ ದೆರ್ ಈಸ್ ನೋ ಮೋರ್ ಡಾರ್ಕ್ನೆಸ್. ಅಲ್ಲಿ ಡಾರ್ಕ್ನೆಸ್ ಎಲ್ಲಿ ಹೋಯಿತು? ಡಾರ್ಕ್ನೆಸ್ ಎಲ್ಲಿ ಹೋಯಿತು ಅನ್ನೋದಕ್ಕಿಂತ ಅಲ್ಲಿ ಇರೋದೇ ಬೆಳಕು, ಕತ್ತಲೆಗೆ ಅವಕಾಶವೇ ಇಲ್ಲ. ಎಕ್ಸಾಕ್ಟ್ಲಿ ಲೈಕ್ ದಟ್. ಎಲ್ಲಿ ಮನಸ್ಸಿನಲ್ಲಿ ಅನೇಕ ರೀತಿಯ ಸಂಶಯಗಳಿರುತ್ತೆ, ಪ್ರಶ್ನೆಗಳಿರುತ್ತೆ, ಈಸ್ ಕಾಲ್ಡ್ ದಿ ಅಜ್ಞಾನ ಆರ್ ಅವಿದ್ಯೆ. ದಿವ್ಯತೆ ಅನ್ನುವಂತಹದ್ದು, ದೇವ ಅನ್ನುವಂತಹದ್ದು, ಬೆಳಕು ಅನ್ನುವಂತಹದ್ದು ಜ್ಞಾನ ಅನ್ನುವ ಅರ್ಥವನ್ನು ಕೊಡ್ತಾ ಇದೆ ಅಂತಂದಾಗ ಎಲ್ಲಿ ಜ್ಞಾನ ಅನ್ನುವಂತಹದ್ದಿದೆ ಆ ಜಾಗದಲ್ಲಿ ಅಜ್ಞಾನಕ್ಕೆ ಅವಕಾಶವಿಲ್ಲ. ಸೊ ಈ ರೀತಿಯಲ್ಲಿ ದೇವ ಅಂತಂದಾಗ ಹೆಚ್ಚು ಜ್ಞಾನವನ್ನು ಸಂಪಾದಿಸಿರುವವನು. ಆರ್ ಒನ್ಸ್ ಅಗೇನ್ ಸಚ್ ಎ ಪರ್ಸನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪ್ರತಿಭಾವಂತ. ಇಲ್ಲಿ ಯಮಧರ್ಮರಾಜ ಇದೇ ವಿಚಾರವನ್ನು ನಚಿಕೇತನ ಹೇಳ್ತಾ ಇದ್ದಾನೆ. ನಿನಗೆ ಬಂದಿರುವಂತಹ ಈ ಒಂದು ಸಂಶಯ ಕೇವಲ ಮನುಷ್ಯ ಲೋಕದಲ್ಲಿ ಅಂತ ಮಾತ್ರ ಅಲ್ಲಪ್ಪ, ದೇವಲೋಕದಲ್ಲೂ ಕೂಡ ಇಂತಹ ಒಂದು ಸಂಶಯ ಇದೆ. ದಟ್ ಮೀನ್ಸ್ ಯಾರನ್ನ ನಾವು ಪ್ರತಿಭಾವಂತ ಅಂತ ಹೇಳಿ ಅವನನ್ನು ದೇವರು ಅಂತ ಹೇಳಿ ಅವನ ಆಶ್ರಯವನ್ನು ಸದಾ ನಾವು ಬಯಸ್ತಾ ಇದ್ದೀವಿ, ಅಂತಹ ದೇವನಿಗೂ ಕೂಡ ಈ ವಿಚಾರದಲ್ಲಿ ಸಂಶಯ ಇದೆ. ಆದ್ದರಿಂದ ನೀನು ಮನುಷ್ಯ ಲೋಕದಲ್ಲಿ ಇದೆ ಅಂತ ಹೇಳಿ ಅದಕ್ಕಾಗಿ ನೀನು ಕಳವಳ ಪಡೋ ಅವಶ್ಯಕತೆ ಇಲ್ಲ. ಸೊ ಫರ್ಗೆಟ್ ಅಬೌಟ್ ದಿಸ್ ಪ್ರಶ್ನೆ. ದೇವ ಅಂತ ಹೇಳಿದಾಗ ಮಾನವರಿಗಿಂತ ಅನೇಕ ಪ್ರಕಾರಗಳಲ್ಲಿ ಅವರು ಶ್ರೇಷ್ಠರಾಗಿರ್ತಾರೆ. ಇನ್ ಸ್ಪೈಟ್ ಆಫ್ ದಟ್ ದೇ ಹ್ಯಾವ್ ಎ ಡೌಟ್. ದಟ್ ಮೀನ್ಸ್ ದಿಸ್ ವಿದ್ಯೆ ಈಸ್ ಸೋ ಮಚ್ ಆಫ್ ಸೂಕ್ಷ್ಮ. ಆದ್ದರಿಂದ ಅದನ್ನು ಮರೆತು ಬಿಡು, ಅದರ ಬದಲು ಬೇರೆ ಯಾವುದಾದ್ರೂ ನೀನು ಕೇಳ್ಕೋ, ಇಲ್ಲಿಗೆ ಅದನ್ನು ಸಾಕು ಮಾಡು ಅನ್ನೋ ರೀತಿಯಲ್ಲಿ ಹೀ ಟ್ರೈಸ್ ಟು ಪುಟ್ ಎ ಫುಲ್ ಸ್ಟಾಪ್ ದೇರ್. ಆದರೆ ಇಲ್ಲಿ ಯಮಧರ್ಮರಾಜ ಈ ರೀತಿ ಅನೇಕ ವಿಚಾರಗಳನ್ನು ನಚಿಕೇತನಿಗೆ ತಿಳಿಸ್ತಾ ನಚಿಕೇತವನನ್ನು ಇನ್ಫ್ಯಾಕ್ಟ್ ಹಿ ಈಸ್ ಟೆಸ್ಟಿಂಗ್. ನಚಿಕೇತ ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಬಾರ್ದು ಅನ್ನುವಂತಹದ್ದು ಯಾವ ರೀತಿಯಿಂದ ಯಮಧರ್ಮರಾಜನ ಮನಸ್ಸಿನಲ್ಲಿ ಇಲ್ಲ. ಬಿಕಾಸ್ ಯಮಧರ್ಮರಾಜ ಹಿ ಈಸ್ ಎ ಜ್ಞಾನಿ ಅಂಡ್ ಹಿ ಈಸ್ ಎ ವಂಡರ್ಫುಲ್ ಟೀಚರ್. ದ ವೆರಿ ಬೇಸಿಕ್ ಕ್ವಾಲಿಫಿಕೇಶನ್ ಅಂಡ್ ದಿ ಗುಣ ಆಫ್ ಎ ಗುಡ್ ಟೀಚರ್ ಈಸ್ ವೆನೆವರ್ ಒಬ್ಬ ಶಿಷ್ಯ ನನ್ನ ಮುಂದೆ ಒಂದು ಪ್ರಶ್ನೆಗಾಗಿ ವಿದ್ಯೆಗಾಗಿ ಇಲ್ಲಿ ನನ್ನ ಎದುರುಗಡೆ ಬಂದು ನಿಂತಿದ್ದಾನೆ ಅಂತಂದಾಗ ಗುರು ಅವನ ಯೋಗ್ಯತೆಯನ್ನು ಅಳೆದ ನಂತರದಲ್ಲಿ ಸಂಪೂರ್ಣವಾಗಿ ಅವನಿಗೆ ಬೇಕಾಗಿರುವಂತಹ ವಿದ್ಯೆಯನ್ನು ಕೊಡಲೇಬೇಕು ಅನ್ನುವಂತಹ ಹಂಬಲತನ ಇರುವಂತಹದ್ದು ಒಬ್ಬ ಗುರುವಿನಲ್ಲಿ ಮಾತ್ರ. ಎಕ್ಸಾಕ್ಟ್ಲಿ ಲೈಕ್ ದಟ್ ಯಮಧರ್ಮರಾಜನಿಗೆ ಈ ರೀತಿಯ ಅಷ್ಟೂ ಕ್ವಾಲಿಫಿಕೇಶನ್ಸ್ ಇದೆ. ಈ ರೀತಿಯಲ್ಲಿ ಅವನು ಹಿ ಈಸ್ ಎ ವೆರಿ ಗ್ರೇಟ್ ಟೀಚರ್.
So he wants to give this knowledge to Nachiketa, but he is only testing the ability. ಅವನ ಮನಸ್ಸನ್ನು ಎಷ್ಟು ಶುದ್ಧವಾಗಿದೆ ಅನ್ನುವಂತಹದ್ದು ತಿಳ್ಕೊಳ್ಳೋದಕ್ಕೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ನಚಿಕೇತುವಿನಲ್ಲಿರುವಂತಹ ದೃಢತೆಯನ್ನು ಅವನು ಯಮಧರ್ಮರಾಜ ಪರೀಕ್ಷೆ ಮಾಡ್ತಾ ಇದ್ದಾನೆ. ಸೊ ಯಾವಾಗ ಯಮಧರ್ಮರಾಜ ಏಷಃ ಧರ್ಮ ಸೂಕ್ಷ್ಮ, ಇದು ದೇವತೆಗಳಿಗೂ ಸಾಧ್ಯವಾಗಿಲ್ಲ ಅನ್ನುವಂತಹದ್ದನ್ನು ಯಮಧರ್ಮರಾಜ ಹೇಳಿದ, ಆಗ ನಚಿಕೇತ ಯಮಧರ್ಮರಾಜನೊಂದಿಗೆ ದಿಸ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಮೀ ಟು ಟೇಕ್ ಎನ್ ಇಮ್ಮಿಡಿಯೇಟ್ ಕಾನ್ವರ್ಸೇಷನ್ ವಿತ್ ಯಮಧರ್ಮರಾಜ ಅಂತ ಹೇಳಿ ಸಿಕ್ಕ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಇಮ್ಮಿಡಿಯೇಟಾಗಿ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ ಯಮಧರ್ಮರಾಜ, ಅದೇ ರೀತಿಯಲ್ಲಿ ಯಮಧರ್ಮರಾಜನನ್ನು ಪ್ರಶ್ನೆ ಮಾಡ್ತಾನೆ. ದೇವೈರತ್ರಾಪಿ ವಿಚಿಕಿತ್ಸತಂ ಕಿಲ ತ್ವಂ ಚ ಮೃತ್ಯೋ ಎನ್ನ ಸುಜ್ಞೇಯ ಮಾತ್ತ ವಕ್ತಾ ಚಾಸ್ಯ ತ್ವಾತ್ ದೃಗನ್ಯೋ ನ ಲಭ್ಯೋ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ಸೊ he picks up a wonderful conversation with Yamadharmaraja. Hey Yamaraja, and again atra etasmin ವಿಷಯೇ, ಈ ವಿಷಯದಲ್ಲಿ ದೇವೈಹಿ ಅಪಿ, ದೇವತೆಗಳಿಗೂ ಕೂಡ ವಿಚಿಕಿತ್ಸಿತಂ ಕಿಲ, ಅವ್ರಿಗೂ ಕೂಡ ಸಂಶಯ ಉಂಟಾಗಿತ್ತು ಅಲ್ವೇ, ಅದನ್ನೇ ತಾನು ನೀನು ಹೇಳ್ತಾ ಇರೋದು ಯಮರಾಜ. ಎಷ್ಟು ಆಶ್ಚರ್ಯಪ್ಪ, ಮನುಷ್ಯರುಗಳಿಗಿಂತ ದೇವತೆಗಳು ಎಷ್ಟು ಹೆಚ್ಚು ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ, ಪ್ರಭಾವಶಾಲಿಗಳಾಗಿರ್ತಾರೆ. ಈ ಸಂದರ್ಭದಲ್ಲಿ ಈವನ್ ಫಾರ್ ದಿ ದೇವತಾಸ್ ಈ ವಿಷಯದಲ್ಲಿ ಅನುಮಾನ ಇತ್ತು. ಸೊ ಅವ್ರಿಗೂ ಕೂಡ ಪರಿಹಾರ ಸಿಗದೆ ಅವರ ಮನದಲ್ಲೂ ಕೂಡ ಈ ವಿಚಾರದಲ್ಲಿ ಗಲಿಬಿಲಿ ಉಂಟಾಗಿತ್ತು. ಇವೆಲ್ಲವನ್ನ ನೀನೇ ತಿಳಿಸ್ತಾ ಇದೆಯಪ್ಪ ಯಮಧರ್ಮರಾಜ. ಯತ್ ಸುಜ್ಞೇಯ. ಸೊ ಈಗ ನನಗೆ ಅರ್ಥ ಆಗ್ತಾ ಇದೆ, ದಿಸ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸೊ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಬಹಳ ಕಷ್ಟ, ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಹೇಳ್ತಾ ಇದೆಯಾ. ತ್ವಂಚ ಆತ್ತ, ಅದನ್ನೇ ನೀನು ಇಲ್ಲಿ ಹೇಳ್ತಾ ಇದೆಯಾ ಯಮಧರ್ಮರಾಜ. ದೇವತೆಗಳಿಗೂ ಕೂಡ ಇದು ಅರ್ಥ ಆಗೋದು ಬಹಳ ಕಷ್ಟ. ಸೊ ಈ ರೀತಿಯ ಅನುಮಾನ ಕೇವಲ ಮನುಷ್ಯ ಲೋಕದಲ್ಲಿ ಮಾತ್ರ ಅಂತ ನಾನು ಏನು ಅಂದ್ಕೊಂಡಿದ್ದೆ, ಈಗ ನನಗೆ ಅರಿವಾಯಿತು, ಮನುಷ್ಯ ಲೋಕದಲ್ಲಿ ಮಾತ್ರ ಅಲ್ಲ, ದಿಸ್ ಡೌಟ್ ಈಸ್ ದೇರ್ ಈವನ್ ಫಾರ್ ದೇವತಾಸ್ ಅನ್ನುವಂತಹದ್ದು ಗೊತ್ತಾಯಿತು. ಸೊ ಮನುಷ್ಯರಿಗಾಗಲಿ ದೇವತೆಗಳಿಗಾಗಲಿ ಸುಲಭ ಸಾಧ್ಯವಿಲ್ಲದಂತಹ ವಿದ್ಯೆ. ಯಾವಾಗ ಅನೇಕಗಳು ನಮಗೆ ಸಿಗೋದಿಲ್ಲ ಅಂತ ಹೇಳ್ತೀವಿ, ಆಗ ಅದು ಇಲ್ಲ ಅಂತ ಅಲ್ಲ ಅರ್ಥ. ಯಾವಾಗ ನಮಗೆ ಅನೇಕಗಳು ಸಿಗೋದಿಲ್ಲ, ಅವುಗಳು ಇಲ್ಲವೇ ಇಲ್ಲ ಅಂತ ಅಲ್ಲ, ಇಟ್ ಈಸ್ ದೇರ್. ಅಂತಹದ್ದನ್ನೇನಂತ ಕರಿತೀವಿ, ವೆರಿ ರೇರ್ ಅಲ್ವಾ, ವೆರಿ ರೇರ್ ಅಂತೀವಿ. ದಟ್ ಮೀನ್ಸ್ ಯಮಧರ್ಮರಾಜನ ಸಿಕ್ಕಾಕಿಸ್ತಾ ಇದ್ದಾನೆ ಹುಡುಗ. ಅವನೇನು ಹೇಳ್ತಾ ಇದ್ದಾನೆ, ಎಸ್ ನೀ ಹೇಳಿದ್ದೆಲ್ಲ ಕರೆಕ್ಟಪ್ಪ, ಮನುಷ್ಯ ಲೋಕದಲ್ಲೂ ಇದೆ, ದೇವತೆಗಳ ಲೋಕದಲ್ಲೂ ಈ ಪ್ರಶ್ನೆ ಇದೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಅವ್ರಿಗೂ ಕಷ್ಟ, ನಮಗೂ ಕಷ್ಟ. ಬಟ್ ಯಮಧರ್ಮರಾಜ, ಆ ವಿದ್ಯೆ ನಿನ್ನ ಹತ್ರ ಇದೆ ಅಲ್ವಾ, ಯು ಹ್ಯಾವ್ ದಟ್ ನಾಲೆಡ್ಜ್. ಸೊ ಇದು ಅಷ್ಟೊಂದು ಸುಲಭ ಅಲ್ಲ, ಬಟ್ ಇಟ್ ಈಸ್ ದೇರ್, ಇಟ್ ಈಸ್ ಎ ವೆರಿ ರೇರ್ ನಾಲೆಡ್ಜ್. ಇದು ಬಹಳ ಅಪರೂಪವಾಗಿರುವಂತಹ ವಿದ್ಯೆ. ಈಗ ಇದು ಕಷ್ಟ ಅಂತ ಹೇಳಿ ದೇವತೆಗಳಿಗೆ ಅರ್ಥ ಆಗಲಿಲ್ಲ. ನಾನು ಕೇಳಿದೆ ಮನುಷ್ಯ ಲೋಕದವ್ರಿಗೆ, ಅಲ್ಲಿಂದ ಬಂದಿದ್ಯಾ ನೀ ಅವ್ರನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆಯಾ, ದೇವತೆಗಳಿಗೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಿನಗೂ ಕೂಡ ಇದು ಕಷ್ಟ ಅಂತ ಹೇಳ್ತಿದ್ಯಾ. ಓಕೆ, ಈಗ ಈ ವಿದ್ಯೆ ನಿನ್ನ ಹತ್ರ ಇದೆ ಯಮಧರ್ಮರಾಜ, ದೇವತೆಗಳಿಗೂ ಕಷ್ಟ ಆಯಿತು, ಮನುಷ್ಯ ಲೋಕಕ್ಕೂ ಕಷ್ಟ ಆಯಿತು. ನಾನು ಬೇರೆ ಯಾವುದೋ ಒಂದು ವರವನ್ನು ಕೇಳಿಕೊಂಡು ಅದನ್ನು ನಾನು ತೊಗೊಂಡು ಹೊರಟೋಗ್ಬಿಡ್ತೀನಿ. ಮುಂದೆ ಮತ್ತೆ ಈ ಪ್ರಯತ್ನವನ್ನು ಬೇರೆ ಮನುಷ್ಯರು ಮಾಡೋದಿಲ್ಲ, ಬೇರೆ ದೇವತೆಗಳು ಕೂಡ ಮಾಡೋದಿಲ್ಲ. ಮುಂದೆ ಯಾವತ್ತೋ ನೀನು ರಿಟೈರ್ ಆಗಿ ಹೋಗ್ತಿಲ್ಲಪ್ಪ ಯಮಧರ್ಮರಾಜ, ನಿನ್ನ ಪದವಿ ಕೂಡ ಶಾಶ್ವತ ಅಲ್ಲ. ಯು ಆಲ್ಸೋ ವಿಲ್ ಗೋ. ವಾಟ್ ಅಬೌಟ್ ದಟ್ ವಿದ್ಯೆ? ಇಟ್ ಈಸ್ ಗೋಯಿಂಗ್ ಟು ಬಿ ವೇಸ್ಟೆಡ್, ಇಟ್ ಈಸ್ ಗೋಯಿಂಗ್ ಟು ಗೆಟ್ ಡೆಸ್ಟ್ರಾಯ್ಡ್. ಅದು ನಾಶವಾಗೋಗುತ್ತೆ. ನನ್ನ ಕಣ್ಣೆದುರುಗಡೆ ಅಷ್ಟೊಂದು ಅಪರೂಪದ ವಿದ್ಯೆಯನ್ನು ನಾಶ ಮಾಡೋದಕ್ಕೆ
ನಾನು ಒಪ್ಪಿಗೆ ಕೊಡ್ತೀನಿ ಅಂದ್ಕೊಂಡಿದ್ಯಾ ಯಮಧರ್ಮರಾಜ? ನೋ 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 ನೋ, ನಾನು ನಿನ್ನನ್ನು ಬಿಡೋದಿಲ್ಲಪ್ಪ. ಯು ಆರ್ ಎ ವಂಡರ್ಫುಲ್ ಟೀಚರ್. ಯಾವುದೋ ದೇವತೆಗಳಿಗೆ ಅರ್ಥ ಆಗಲಿಲ್ಲ, ಮನುಷ್ಯರಿಗೆ ಅರ್ಥ ಆಗಲಿಲ್ಲ, ಬಟ್ ಐ ಆಮ್ ಕ್ವಾಲಿಫೈಡ್, ಐ ಆಮ್ ಪ್ರಿಪೇರ್ಡ್, ಮೈ ಮೈಂಡ್ ಈಸ್ ಪ್ರಿಪೇರ್ಡ್, ಐ ಆಮ್ ಪ್ರಿಪೇರ್ಡ್ ಟು ಲರ್ನ್ ದಿ ವಿದ್ಯಾ, ಯು ಆರ್ ಪ್ರಿಪೇರ್ಡ್ ಟು ಟೀಚ್. ಐ ಆಮ್ ಎ ಸ್ಟೂಡೆಂಟ್, ಯು ಆರ್ ಎ ಟೀಚರ್, ಟೀಚ್ ಮೀ ದಟ್ ವಿದ್ಯಾ. ಸೊ ಅಸ್ಯ ವಕ್ತಾತ್ವಾ ದೃಗ್ ಅನ್ಯಃ ನ ಲಭ್ಯಃ. ಹೇ ಯಮರಾಜ, ಈಗ ಸದ್ಯದ ಪರಿಸ್ಥಿತಿ ಏನು ಅಂತಂದರೆ, ಈ ವಿಷಯವನ್ನು ನೀನು ಚೆನ್ನಾಗಿ ಬಲ್ಲವನಾಗಿದೆಯಾ. ಆ್ಯಂಡ್ ಒನ್ಸ್ ಅಗೇನ್ ದಿಸ್ ವಿದ್ಯೆ ಈಸ್ ಅವೈಲಬಲ್ ಓನ್ಲಿ ವಿತ್ ಯು. ನಿನ್ನ ಬಿಟ್ಟರೆ ಇದನ್ನು ಯಾರ ಹತ್ರನೂ ಇಲ್ಲ. ಬೇರೆ ಯಾರ ಹತ್ರನಾರು ಇದ್ದೆ ಅಂತಂದಿದ್ರೆ ಅದನ್ನು ಹೇಳು, ನಾನು ಅಲ್ಲಿಗೆ ಹೋಗ್ತೀನಿ. ಆದರೆ ಅದು ಬೇರೆಯವ್ರ ಹತ್ರ ಇಲ್ಲ, ನಿನ್ನ ಹತ್ರ ಇದೆ, ನಿನಗೆ ಚೆನ್ನಾಗಿ ಗೊತ್ತಿದೆ. ಸೊ ಸತ್ಯ ಏನು ಅಂತಂದರೆ, ಈ ವಿಷಯದಲ್ಲಿ ಇಂತಹ ಜ್ಞಾನವನ್ನು ಹೊಂದಿರುವ ನಿನ್ನನ್ನು ಬಿಟ್ಟರೆ ನನಗೆ ಮತ್ತಾರೂ ಸಿಗೋದಿಲ್ಲಪ್ಪ. ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ಅನದರ್ ಪರ್ಸನ್ ಲೈಕ್ ಯು. ನಿನ್ನಂತೆ ಇರುವಂತಹ ಮತ್ತೊಬ್ಬ ಮನುಷ್ಯ ಈ ವಿದ್ಯೆಯನ್ನು ಹೊಂದಿದ್ದಾನೆ ಅನ್ನೋದು ನನಗೆ ಡೌಟು. ಹಾಗಾಗಿ ಬೇರೆ ಯಾರ ಹತ್ರನೂ ಹೋಗೋದಿಲ್ಲಪ್ಪ. ನನಗೆ ನೀನು ಸಿಕ್ಕಿದೆಯಾ. ಈಗ ನಾನು ಬಂದಿದ್ದೀನಿ, ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ, ಯಮಪುರಿಗೆ ಬಂದಾಗಿದೆ. ನನಗೆ ನೀನು ಸಿಕ್ಕಿದೆಯಾ, ವಿ ಆರ್ ಟಾಕಿಂಗ್, ನನಗೆ ಇಂತಹದ್ದು ಬೇಕು, ಅದು ನಿನ್ನ ಹತ್ರ ಇದೆ ಅನ್ನೋದು ಗೊತ್ತಾಗೋಗಿದೆ ನನಗೆ. ನನಗೆ ಗೊತ್ತಿಲ್ಲದೆ ಹೋಗಿದ್ದಿದ್ರೆ ನಾ ಏನೋ ವಾಪಸ್ ಹೋಗ್ತಾ ಇದ್ದೆ. ನನಗೆ ಗೊತ್ತಾಗೋಗಿದೆಪ್ಪ, ಆ ರೇರ್ ನಾಲೆಡ್ಜ್ ಈಸ್ ವಿತ್ ಯು. ಈಗ ನಾನು ಆ ರೇರ್ ನಾಲೆಡ್ಜ್ ನಿನ್ನ ಹತ್ರ ಇದೆ ಅಂತ ಗೊತ್ತಾದ್ಮೇಲೆ ನಾನು ವಾಪಸ್ ಹೋದರೆ ನನ್ನನ್ನು ದಡ್ಡ ಅಂತ ಕರೀತಾರಪ್ಪ. ಐ ವಿಲ್ ನಾಟ್ ಗೋ ಬ್ಯಾಕ್. ಸೊ ಐ ವಿಲ್ ಲರ್ನ್ ಫ್ರಮ್ ಯು. ಆದುದರಿಂದ ಏತಸ್ಯ ತುಲ್ಯ ವರಹ ನ ಅನ್ಯ ಕಶ್ಚಿತ್. ನನಗೆ ಈ ವರವನ್ನು ಬಿಟ್ಟು ಇದರ ಬದಲು ಬೇರೆ ಏನೋ ಕೇಳೋಕು ಅಂತ ಹೇಳ್ತಿದ್ದೀನ. ಬೇರೆ ಏನು ಬೇಡಪ್ಪ. ಬಿಕಾಸ್ ನಾ ಕೇಳ್ತಾ ಇರೋಂಥದ್ದು ಏನು, ಶಾಶ್ವತವಾಗಿರುವಂತಹದ್ದು, ದ ಎಟರ್ನಲ್ ಒನ್. ಯಾವತ್ತೂ ಮುಗಿಯಲ್ಲ, ಎಂದೂ ನಾಶವಾಗಲ್ಲ, ಸದಾ ಶಾಶ್ವತ ನಿತ್ಯ ಸತ್ಯ ವಸ್ತುವನ್ನು ಕುರಿತು ನಾನು ಕೇಳ್ತಾ ಇದ್ದೀನಿ. ಅದರ ಬದಲು ಉಳಿದೆಲ್ಲವೂ ನಾಶವಾಗುವಂತಹ ಪ್ರವೃತ್ತಿಯನ್ನು ಹೊಂದಿದೆ. ನನಗೆ ಯಾಕೆ ಬೇಕು? ಐ ಡೋಂಟ್ ವಾಂಟ್. ಸೊ ಕಲಿಯಲು ನಾನು ಸಿದ್ಧ ಇದ್ದೀನಿ, ಕಲಿಸಲು ಒಬ್ಬ ಗುರುವಾಗಿ ನೀನು ಸಿಕ್ಕಿದೆಯಾ. ಜೊತೆಗೆ ಯು ನೋ ದಟ್ ನಾಲೆಡ್ಜ್. ಇದಕ್ಕಿಂತ ಉತ್ತಮವಾಗಿರುವಂತಹ ವರ ಇನ್ಯಾವುದಾದ್ರೂ ಇದೆ ಅನ್ನೋದು ನಿನಗನ್ಸಿದ್ರೆ ಅದನ್ನು ಹೇಳು. ಇಲ್ಲ ಅಂದರೆ ಇದನ್ನೇ ನನಗೆ ವರ ಅಂತ ತಿಳ್ಕೊಂಡು ನನಗೆ ನೀನು ಕೊಡಬೇಕು. ಜೊತೆಗೆ ಐ ಥಿಂಕ್ ಐ ಹ್ಯಾವ್ ಆಸ್ಕ್ ದಿ ರೈಟ್ ಕ್ವಶನ್. ನಾನು ಬಹಳ ಉತ್ತಮವಾಗಿರುವಂತಹ ಪ್ರಶ್ನೆಯನ್ನೇ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಜೊತೆಗೆ ಐ ಹ್ಯಾವ್ ಆಸ್ಕ್ಡ್ ದಿ ರೈಟ್ ಪರ್ಸನ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ರೈಟ್ ಕ್ವಶನ್ ಈಸ್ ಆಸ್ಕ್ಡ್ ಟು ಎ ರೈಟ್ ಪರ್ಸನ್, and the right person is waiting to receive that knowledge. So let us start. ಸೊ ಈ ಎಲ್ಲ ಕಾರಣಗಳನ್ನು ನಾನು ನಿನ್ನ ಮುಂದೆ ಇಟ್ಟಿದ್ದೀನಿ. ಯಾಕೆ ನನಗೆ ಈ ವರ ಬೇಕು ಅನ್ನುವಂತಹದ್ದನ್ನು ಸಮಂಜಸವಾಗಿ, ವೈ ಐ ವಾಂಟ್ ಅನ್ನುವಂತಹದ್ದನ್ನು ವಿತ್ ಫುಲ್ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಆದ್ದರಿಂದ ನಾನು ಕೇಳಿರುವಂತಹ ಇದೇ ವರವನ್ನು ನನಗೆ ದಯಪಾಲಿಸು. ಇದರ ಬದಲು ನನಗೆ ಇನ್ನೊಂದು ಬೇಕು ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಯಾವುದು ನನಗೆ ಬೇಕಾಗಿಲ್ಲ. ಇದು ಬಹಳ ಕಷ್ಟವಾದ ವಿದ್ಯೆ ಇರಬಹುದು, ನೋ ಡೌಟ್. ಆದರೆ ನಿನ್ನಂತಹ ಒಬ್ಬ ಉತ್ತಮವಾದ ಗುರುವಿಗೆ ಯಾವುದೂ ಕಷ್ಟ ಇಲ್ಲ. ನೀನು ಸುಲಭವಾಗಿ ಹೇಳ್ಕೊಡ್ತೀಯಪ್ಪ. ವಿದ್ಯೆ ಕಷ್ಟ, ಬಟ್ ಯು ಹ್ಯಾವ್ ಎ ಟೆಕ್ನಿಕ್ ಹೌ ಟು ಟೀಚ್, ಹೌ ಟು ಡೆಲಿವರ್, ಸೊ ಹೌ ಟು ಗಿವ್ ದಟ್ ನಾಲೆಡ್ಜ್, ಯು ನೋ ಇಟ್. ಅದಕ್ಕೆ ನಿನ್ನನ್ನು ಒಳ್ಳೆಯ ಟೀಚರ್ ಅಂತ ಹೇಳ್ತಾ ಇರುವಂಥದ್ದು. ಸೊ ಈಗ ನೀನು ಯು ಕೆನಾಟ್ ಎಸ್ಕೇಪ್. ಸೊ ನಾನು ಕೂಡ ಬಹಳ ಶ್ರದ್ಧೆಯಿಂದ ನಿನ್ನ ಬಳಿ ಬಂದಿದ್ದೀನಿ. ಸೊ ಯಮರಾಜ, ಇದು ಕೇವಲ ನಾನೊಬ್ಬ ಹೇಳ್ತಾ ಇಲ್ಲ ನೀನು ಒಳ್ಳೆ ಟೀಚರ್ ಅಂತ. ದ ಎಂಟೈರ್ ವರ್ಲ್ಡ್ ನೋಸ್ ದಟ್ ಯಮಧರ್ಮರಾಜ ಈಸ್ ಅ ವೆರಿ ಗುಡ್ ಟೀಚರ್. ಅವನು ಬಹಳ ಬುದ್ಧಿವಂತ ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಯಮಧರ್ಮರಾಜನ
ಒಂದು ಬುದ್ಧಿ ಅವನು ಎಷ್ಟು ಮೇಧಾವಿ ಅನ್ನುವಂತಹದ್ದು ನಾನು ಹೇಳಲೇಬೇಕಾಗಿಲ್ಲಪ್ಪ. ಯಾಕೆ ಹಾಗೆ ಹೇಳ್ತಾನೆ ಅಂತಂದರೆ, ನಾವು ಮರಣ ಅಂದ ತಕ್ಷಣ ಬಹಳ ಹೆದರ್ತೀವಿ. ಸಾವು ಅಂತಂದಾಗ ವೆರಿ ನ್ಯಾಚುರಲ್. ಯಾಕೆಂತಂದರೆ ವಿ ಹ್ಯಾವ್ ಬಿನ್ ಅಸೋಸಿಯೇಟೆಡ್ ವಿತ್ ದಿ ವರ್ಲ್ಡ್, with the body, with the mind, from the past so many thousands of lives. ಇದು ಯಾವುದು ನಮಗೆ ಮೊದಲನೇ ಜನ್ಮ ಅಲ್ಲ. ಸೊ ಇದು ಮೊದಲನೇ ಜನ್ಮ ಅಲ್ಲದೆ ಇರೋದ್ರಿಂದ ಜನ್ಮಗಳಿಂದ ನಾವು ದೇಹದೊಂದಿಗೆ ಪ್ರಪಂಚದೊಂದಿಗೆ ಬಾಂಧವ್ಯವನ್ನು ಹೇಗೆ ಬೆಳೆಸ್ಕೊಂಡಿದ್ದೀವಿ, ಅವೆಲ್ಲ ಆ ಎಲ್ಲ ಸಂಸ್ಕಾರಗಳನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಮಗೆ ಈ ಸಾವು ಅನ್ನುವಂತಹದ್ದು ಇವೆಲ್ಲವನ್ನು ಬಿಟ್ಟು ನಾನು ಹೋಗಬೇಕಲ್ಲ, ದೇಹವನ್ನು ಬಿಟ್ಕೊಡ್ಬೇಕಾಗತ್ತೆ, ಮನಸ್ಸನ್ನು ಬಿಟ್ಕೊಡ್ಬೇಕಾಗತ್ತೆ, ಪ್ರಪಂಚವನ್ನು ಬಿಟ್ಕೊಡ್ಬೇಕಾಗತ್ತೆ. ಜೊತೆಗೆ ನಂದು ಅಂತ ಹೇಳಿ ಏನೇನೇನೋ ಅನೇಕಗಳನ್ನು ನಾನು ಸಂಪಾದನೆ ಮಾಡಿ ನನ್ನ ಆಸ್ತಿ ಅಂತ ಹೇಳಿ ಎಲ್ಲ ಇಟ್ಕೊಂಡು ನಾನು ಎಲ್ಲರೆದುರಿಗೂ ಹೇಳ್ತಾ ಇದ್ದೀನಿ, ಇದು ನಂದು, ಇದು ನಂದು, ಇದು ನಂದು ಅಂತ ಹೇಳ್ತಾ ಅದೇ ರೀತಿಯಲ್ಲಿ ಎಷ್ಟೋ ಜನ್ಮಗಳಿಂದ ಈ ಥರ ನಾನು ಬೆಳ್ಕೊಂಡು ಬಂದು ಆ ಎಲ್ಲ ವಾಸನೆಗಳನ್ನು ತುಂಬಿಕೊಂಡು ಅದೆಲ್ಲ ನನಗೆ ಗೊತ್ತಿದೆ. ಈಗ ಮರಣ ಅಂತ ಹೇಳಿ ಒಂದು ಕ್ಷಣದಲ್ಲಿ ಐ ಹ್ಯಾವ್ ಟು ಲೀವ್ ದಿಸ್ ಬಾಡಿ, ಐ ಹ್ಯಾವ್ ಟು ಲೀವ್ ದಿಸ್ ಮೈಂಡ್, ಐ ಹ್ಯಾವ್ ಟು ಲೀವ್ ಮೈ ಇಂಟೆಲೆಕ್ಟ್ ಆ್ಯಂಡ್ ಐ ಹ್ಯಾವ್ ಟು ಲೀವ್ ದಿಸ್ ವರ್ಲ್ಡ್ ಆಲ್ಸೋ ಅಂತಂದಾಗ ಬಹಳ ಕಷ್ಟ. ದಟ್ ಈಸ್ ದಿ ಫಿಯರ್. ನಾವು ಯಾಕೆ ಮರಣಕ್ಕೆ ಅಳ್ತೀವಿ ಅಂತಂದರೆ, ನಾಟ್ ಬಿಕಾಸ್ ಆಫ್ ದಿ ಅದರ್ ಥಿಂಗ್ಸ್, ಬಿಕಾಸ್ ನಮ್ಮ ಅಸೋಸಿಯೇಷನ್ ಅನ್ನೋದು ಕಟ್ಟಾಗೋಗುತ್ತೆ. ಸೊ ವಿ ಡೋಂಟ್ ವಾಂಟ್ ಟು ಕಟ್ ದಟ್. ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಮೈ ಬಾಂಡೇಜ್, ಮೈ ಅಟ್ಯಾಚ್ಮೆಂಟ್ always with this body, always with this mind, always with this buddhi, and always with the world and the worldly objects. ಈ ಥಿಂಕಿಂಗು ನಮ್ಮ ಹತ್ರ ಇರೋದ್ರಿಂದ ಸಾವಿಗೆ ಯಾಕೆ ನಾವು ಹೆದರ್ತೀವಿ ಅಂತಂದರೆ, ಇದೆಲ್ಲವನ್ನು ನಾನು ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ಇದು ಯಾರ ಪಾಲಾಗತ್ತೆ ಗೊತ್ತಿಲ್ಲ, ನಾನು ನೋಡ್ಕೋತಾ ಇದ್ದಷ್ಟು ಜೋಪಾನವಾಗಿ ಇದನ್ನು ಬೇರೆ ಯಾರು ನೋಡ್ಕೋತಾರ, ನನ್ನ ತಂದೆ ಗತಿ ಏನು, ತಾಯಿ ಗತಿ ಏನು, ಹೆಂಡತಿ ಗತಿ ಏನು, ಗಂಡನ ಗತಿ ಏನು, ಮಕ್ಕಳ ಗತಿ ಏನು. ಈ ಕಾರಣದಿಂದ ಮರಣ ಅಂತಂದರೆ ಹೆದರಿಕೆ. ಆದರೆ ಈಗ ನಾ ಹೇಳಿದ್ದಕ್ಕೂ ಯಮಧರ್ಮರಾಜನನ್ನು ಬುದ್ಧಿವಂತ ಅಂತ ಅನ್ನೋದಕ್ಕೂ ಏನು ರಿಲೇಷನ್ ಅಂತಂದರೆ ಸ್ಟ್ರೈಟ್ ಅವೇ ಅರ್ಥ ಆಗೋದಿಲ್ಲ. ಬಟ್ ದ ಫ್ಯಾಕ್ಟ್ ಈಸ್ ಯಮಧರ್ಮರಾಜ ಅವನೊಬ್ಬನನ್ನು ಬಿಟ್ಟರೆ ಅಮಾಂಗ್ ದಿ ದೇವತಾಸ್, ನಾವು ಅನೇಕ ಜನಗಳನ್ನು ಅನೇಕರನ್ನು ದೇವತೆಗಳು ಅಂತ ಹೇಳ್ತೀವಿ. ಅಷ್ಟು ಮಾತ್ರ ಅಲ್ಲ, ನಮಗೆ ತುಂಬ ಹೆಲ್ಪ್ ಮಾಡಿರುವಂತಹ ವ್ಯಕ್ತಿಯನ್ನು ನಾವು ನೀನು ದೇವ್ರ ಸಮ ಅಂತ ಹೇಳ್ತೀವಿ. ಬಿಕಾಸ್ ವಿ ಗಿವ್ ದಟ್ ಮಚ್ ಆಫ್ ರೆಸ್ಪೆಕ್ಟ್. ಅಂತಹ ಅನೇಕ ದೇವತೆಗಳಲ್ಲಿ ದಿಸ್ ಯಮಧರ್ಮರಾಜ ಈಸ್ ದಿ ಓನ್ಲಿ ಪರ್ಸನ್ ಹೂ ಕ್ಯಾನ್ ಡಿಸೈಡ್ ಯಾರಿಗೆ ಯಾವ ಸಮಯದಲ್ಲಿ ಮರಣವನ್ನು ಕರುಣಿಸಬೇಕು, ನಾಟ್ ಕೊಡಬೇಕು. Death is not something a curse. Death is something a prasada. Because ಎಷ್ಟೊಂದು ನಾವು ಅಟ್ಯಾಚ್ ಆಗಿರ್ತೀವಿ, ನಂಬರ್ 1. ನಂಬರ್ 2, ನಾವು ಅನೇಕ ಮನುಷ್ಯರುಗಳು ಅವರ ದೈಹಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆಯಿಂದ ಆ ಡೆತ್ ಬೆಡ್ಡಲ್ಲಿ ಮಲಗಿದ್ದಾಗ ಅವ್ರು ಪಡ್ತಾ ಇರುವಂತಹ ಕಷ್ಟಗಳನ್ನು ನೋಡಿದಾಗ ನಾವೇ ಅನ್ಕೋತೀವಿ, ಯಪ್ಪ ಯಾವತ್ತಪ್ಪ ಇದಕ್ಕೆ. ನೀವು ಎಷ್ಟು ಕೇಳ್ಕೊಂಡ್ರೂ ಹಿ ವಿಲ್ ನಾಟ್ ಡೈ. ಏನೋ ಔಷಧಿ ಕೊಡ್ತಾರೆ, ವೆಂಟಿಲೇಟರ್ ಹಾಕ್ತಾರೆ, ಚುಚ್ಚುತ್ತಾರೆ, ಟ್ಯೂಬ್ ಹಾಕ್ತಾರೆ, ಏನೋ ಮಾಡ್ತಾರೆ, ಏನೇನೇನೇನೋ ಮಾಡ್ತಾ ಇರ್ತಾರೆ. ಎಲ್ಲವನ್ನ ಆ ಡೆತ್ ಬೆಡ್ಡಲ್ಲಿ ಮಲಗಿಕೊಂಡು ಹಾಗೇ ರಿಸೀವ್ ಮಾಡ್ತಾ ಇರ್ತಾನೆ. ಮಾತಿಲ್ಲ, ಕತೆ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ನಗು ಇಲ್ಲ, ನೋವಾಗ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ಅಷ್ಟೊಂದು ಸಫರಿಂಗ್ಸ್ ಆಗ್ತಾ ಇದ್ದಾಗ ಅಲ್ಲಿ ನಿಂತು ನೋಡ್ಬಿಟ್ಟು ನಾವೇ ಅಂತೀವಿ, ಕಮ ದೇವ್ರೇ ನಿನ್ನ ಕರುಣೆ ಇರಲಿಪ್ಪ ಅಂತ ನಾವು ಕೇಳ್ಕೊತೀವಿ. ಬಿಕಾಸ್ ಆ ಡೆತ್ ಅನ್ನುವಂತಹದ್ದು ಭೀಷ್ಮನ್ಗಿತ್ತಲ್ಲ, ಇಚ್ಛಾಮರಣ ಬೇಕು ಅನಿಸಿದಾಗ, ನಾಟ್ ಫಾರ್ ಎವ್ರಿಬಡಿ. ಸೊ ವೇದಾಂತದಲ್ಲಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ದೇವ್ರನ್ನ ನೀ ಏನು ಕೇಳ್ಕೋಬೇಕು ಅಂತಂದರೆ ಬೇರೆ ಎಲ್ಲ ಬಿಟ್ಬಿಡು, ಅನಾಯಾಸೇನ ಮರಣ. ಸೊ ಯಮಧರ್ಮರಾಜ ಹಿ ನೋಸ್ ದಿಸ್ ಟ್ರೂತ್. ಯಾವ ವ್ಯಕ್ತಿಗೆ ಯಾವ ಸಮಯದಲ್ಲಿ ಮರಣವನ್ನು ಕರುಣಿಸಬೇಕು, ಸೊ ಹಿ ಈಸ್ ಗೋಯಿಂಗ್ ಟು ಡಿಸೈಡ್
ಅಂತಹ ಪ್ರಸಾದವನ್ನು ಯಾರಿಗೆ ಯಾವಾಗ ಕೊಡಬೇಕು ಅನ್ನುವಂತಹ ಮೇಧಾವಿನೇ ನೀನಾಗಿದೆಯಾ. ಇನ್ನು ಅದಕ್ಕಿಂತ ನಿನ್ನ ಇಂಟೆಲಿಜೆನ್ಸ್ ಬೇಕಪ್ಪ. ಯು ಹ್ಯಾವ್ ದಟ್ ಸುಪ್ರೀಮ್ ಇಂಟೆಲಿಜೆನ್ಸ್. ಯು ಆರ್ ದಟ್ ಮಚ್ ಆಫ್ ಹೈಲಿ ಕ್ವಾಲಿಫೈಡ್ ಟೀಚರ್. ಅಂತಹ ಟೀಚರ್ ಹತ್ರ ನಾನು ಬಂದು ಈ ಒಂದು ವಿದ್ಯೆಗಾಗಿ ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ. ದಯಮಾಡಿ ನನಗೆ ನಿನ್ನಲ್ಲಿ ನಂಬಿಕೆ ಇದೆ ನನಗೆ. ಆದ್ದರಿಂದ ಆ ಜ್ಞಾನ ನಿನ್ನಲ್ಲಿದೆ. ಜ್ಞಾನವನ್ನು ಹೇಗೆ ಕೊಡಬೇಕು ಅನ್ನುವಂತಹ ಟೆಕ್ನಿಕ್ ನಿನಗೆ ಗೊತ್ತು. ಕಲಿಯೋದಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ನಂಬಿಕೆ ಇದೆ. ನೀನು ಇದನ್ನು ನನಗೆ ಕಲಿಸಬಲ್ಲೆ ಹಾಗೂ ಇದನ್ನು ನಾನು ಕಲಿಯಬಲ್ಲೆ ಅನ್ನೋ ಆತ್ಮವಿಶ್ವಾಸ ಕೂಡ ನನ್ನಲ್ಲಿದೆ. ಸೊ ಐ ಆಮ್ ಪ್ರಿಪೇರ್ಡ್. ಸೊ ಹೀಗೆ ಒಂದು ದೇಹಕ್ಕೆ ಮರಣದಂತಹ ನಾಶವನ್ನು ತಂದುಕೊಡುವಂತಹವನಿಗೆ ಮಾತ್ರ ಗೊತ್ತು. ದೇಹದಲ್ಲಿ ಆಚಾರ್ಯ ಶಂಕರರು ಹೇಳಿದಂತಹ ಶರೀರ, ಇಂದ್ರಿಯ, ಮನೋಬುದ್ಧಿ ವ್ಯತಿರಿಕ್ತ ದೇಹಾಂತರ ಸಂಬಂಧಿ ಆತ್ಮ. ಸೊ ಯಾರಿಗೆ ಮರಣವನ್ನು, ನಾಶವನ್ನು ತಂದುಕೊಡುವಂತಹ ಶಕ್ತಿ ಇದೆ ಅವನಿಗೆ ಮಾತ್ರ ಗೊತ್ತು ಈ ದೇಹಾಂತರ ಸಂಬಂಧಿ. ಹಿ ಈಸ್ ವೇರ್ ನೌ ಆಫ್ಟರ್ ದಿ ಡೆತ್. ಸೊ ಹಾಗಾಗಿ ನಾನು ಕೇಳ್ಕೊತಾ ಇದ್ದೀನಿಪ್ಪ. ಸೊ ಶರೀರ, ಇಂದ್ರಿಯ, ಮನೋಬುದ್ಧಿಗಿಂತ ಬೇರೆ ಏನಾದರೂ ಇದೆಯೋ ಇಲ್ವೋ ಅನ್ನುವಂತಹದ್ದು ಯಮರಾಜ ನಿನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ. ಇದೊಂದೇ ಕಾರಣದಿಂದ ನೀನು ಕೂಡ ಮನುಷ್ಯರಿಗೆ ಮರಣವನ್ನು ಸೂಕ್ತ ಸಮಯದಲ್ಲಿ ತಂದುಕೊಡ್ತೀಯ. ಯಾರಿಗೆ ನಾಶ ಮಾಡುವಂತಹದ್ದು ಗೊತ್ತಿದೆಯೋ ಅಂತಹವನಿಗೆ ನಾಶವಾದ ನಂತರ ವಾಟ್ ಈಸ್ ದೇರ್ ಆರ್ ವಾಟ್ ಈಸ್ ನಾಟ್ ದೇರ್ ಈ ಸತ್ಯ ಕೂಡ ಅಂತಹವನಿಗೆ ಗೊತ್ತಿದೆ. ಸೊ ಯಮರಾಜ, ನಾನು ಈ ವಿಷಯ ಬಹಳ ಸೂಕ್ಷ್ಮವಾಗಿದ್ದರೂ ಕೂಡ ಒಬ್ಬ ಯೋಗ್ಯ ಗುರುವಿನ ಬಳಿ ಬಂದು ಈ ಪ್ರಶ್ನೆಯನ್ನು ಮಾಡಿದ್ದೀನಿ. ಈ ಕಾರಣದಿಂದ ನಾನು ಕೇಳ್ತಾ ಇರೋವಂತಹದ್ದನ್ನು ವರ ಅಂತ ನೀನು ಕನ್ಸಿಡರ್ ಮಾಡಿ ಯು ಟೀಚ್ ಮೀ ದಿ ಟೀಚಿಂಗ್ಸ್. So now Yamadharmaraja is trying to create lots of desires in the mind of Nachiketa. ಈಗ ಯಮಧರ್ಮರಾಜನ್ ಗೊತ್ತಾಗೋಯ್ತು ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ. ಆದರೂ ಒಪ್ಕೊಳ್ಳೋಕ್ಕೆ ಬಿಡೋದಿಲ್ವಲ್ಲ. ಸೊ ಅದಕ್ಕೇನು ಮಾಡ್ತಾನೆ, ಹೇಗಿದ್ರು ಚಿಕ್ಕ ಹುಡುಗ, ನೋಡೋಣ ಒಂದಿಷ್ಟು ಚಾಕ್ಲೇಟು, ಐಸ್ ಕ್ರೀಮು, ಬಿಸ್ಕತ್ತು ಏನಾದ್ರು ಕೊಟ್ಟರೆ ಇವನು ಚೇಂಜ್ ಮಾಡ್ತಾನ ಅನ್ನೋ ರೀತಿಯಲ್ಲಿ ನಾವು ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಆಸೆಗಳನ್ನು ಹುಟ್ಟುವಂತೆ ಅವನು ಪ್ರಯತ್ನವನ್ನು ಮಾಡ್ತಾನೆ. ಸೊ ಯಮಧರ್ಮರಾಜ ಹಿ ಸೇಸ್, ಶತಾಯುಷ ಪುತ್ರ ಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಂ ಅಶ್ವಾನ್ ಭೂಮಿಮೇರ್ ಮಹತ್ ಆಯತನಂ ವೃಣೀಶ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ. ಹೇ ನಚಿಕೇತ, ಆಗಲಿಂದ ನಿನಗೆ ಒಂದೇ ಸಮ ಹೇಳ್ತಾ ಇದ್ದೀನಿ, ಈ ವರವನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ಕೊ ಅಂತ. ನೋಡಪ್ಪ, ಪುತ್ರ ಪೌತ್ರಾನ್ ವೃಣೀಶ್ವ, ಅವನೇ ಇನ್ನೂ ಚಿಕ್ಕ ಹುಡುಗ, ಅವನಿಗೆ ಅವನು ಆಸೆ ತೋರಿಸ್ತಾ ಇರೋವಂಥದ್ದು ಮಕ್ಕಳು, ಮೊಮ್ಮಕ್ಕಳು, ವಂಶ ಬೆಳೆಯುವುದಕ್ಕೆ ನಿನಗೆ ಏನು ಬೇಕೋ ಸಕಲ ಸೌಭಾಗ್ಯಗಳನ್ನು ನಾನು ನಿನಗೆ ಕೊಡ್ತೀನಿ. ನಿನ್ನ ವಂಶ ಮುಂದುವರಿಯುವಂತೆ ನೀನು ನೋಡ್ಕೊ. ಅದಕ್ಕೆ ಏನೇನು ಸಪೋರ್ಟ್ ಬೇಕು ಅವೆಲ್ಲವನ್ನು ನಾನು ಕೊಡ್ತೀನಿ. ಈ ವಿಚಾರದಲ್ಲಿ ನೀನು ಹೆದರ್ಕೋಬೇಡ. ಮಕ್ಕಳು ಮೊಮ್ಮಕ್ಕಳುಗಳನ್ನು ಕೇಳಿಕೊಂಡು ಆ ನಂತರದಲ್ಲಿ ಆ ಮಕ್ಕಳು ಮೊಮ್ಮಕ್ಕಳುಗಳು ಏನಾದರೂ ನನ್ನ ಕಣ್ಣೆದುರುಗಡೆನೇ ಏನಾದರೂ ಹೋಗ್ಬಿಟ್ರೆ ಆವಾಗ ನಾನು ದುಃಖವನ್ನು ಅನುಭವಿಸ್ಬೇಕಾಗತ್ತೆ ಅನ್ನುವಂತಹ ಹೆದರಿಕೆ ಬೇಡಪ್ಪ. ನಿನಗೂ ಕೂಡ ಪೂರ್ಣಾಯಸ್ಸು ಮತ್ತು ನಿನ್ನ ಮೊಮ್ಮಕ್ಕಳು ಅಂತಂದಾಗ ಅವ್ರಿಗೂ ಕೂಡ ಶತಾಯುಷಃ, ಅವ್ರಿಗೂ ಕೂಡ ಫುಲ್ 100 years ನಾನು ಅಂತಹ ಒಂದು ವರವನ್ನು ಕೊಡ್ತೀನಿ. ಪ್ರತಿಯೊಬ್ಬರೂ ಕೂಡ 100 ವರ್ಷ ಆಯಸ್ಸಿನವರೆಗೆ ಅವರೆಲ್ಲ ಬದುಕಿರ್ತಾರೆ. ಸೊ ಈ ಉಪನಿಷತ್ನಲ್ಲಿ ಇಲ್ಲಿ ಯಮಧರ್ಮರಾಜ ಈಸ್ ಯೂಸಿಂಗ್ ದಿ ವರ್ಡ್ ಶತಾಯುಷಃ ಅನ್ನುವಂತಹದ್ದು ಅನೇಕ ನಮ್ಮ ಪ್ರಶ್ನೆಗಳನ್ನು ಇದು ಕಿತ್ತಾಕತ್ತೆ. ಅಂತಂದರೆ ನಾವು ಅನೇಕ ಪುರಾಣಗಳನ್ನು ಓದ್ತೀವಿ. ಅಲ್ಲೆಲ್ಲ ಮನುಷ್ಯ ಅಂತ ಹೇಳಿದಾಗ, ಒಬ್ಬ ರಾಜ ಅಂತ ಹೇಳಿದಾಗ 1000 ವರ್ಷ ಅವನು ಇದ್ದ, ಬದುಕಿದ್ದ, ರಾಜ್ಯ ಆಳ್ದ, ಅವನ ರಾಜ್ಯದಲ್ಲಿ ಪ್ರಜೆಗಳು ಸುಭಿಕ್ಷವಾಗಿದ್ದರು, ಅವರೆಲ್ಲ 100 ವರ್ಷ 1000 ವರ್ಷ ಬದುಕಿದ್ರು ಅಂತ ಹೇಳಿದಾಗ ನಮಗೆ ಒಂದು ಡೌಟ್ ಬರುತ್ತೆ.
ಕಠೋಪನಿಷತ್ತು ಈಸ್ ಎ ಸಂಭಾಷಣೆ ಬಿಟ್ವೀನ್ ನಚಿಕೇತ ಆ್ಯಂಡ್ ಯಮಧರ್ಮರಾಜ. ಆ್ಯಂಡ್ ಇನ್ ಎ ಗಿವನ್ ಶ್ಲೋಕ ಮಂತ್ರ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ನಿನ್ನ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಫುಲ್ ಆಯುಸ್ ಅಂತಂದರೆ 100 years ಶತಾಯುಷ್ ಅನ್ನುವಂತಹದನ್ನು ಕೊಡ್ತೀನಿ ಅಂತಂದಾಗ ಈ ಪುರಾಣಗಳಲ್ಲಿ ಕಂಡು ಬಂದಿರುವಂತಹ 1000 ವರ್ಷ ಅಂತಂದರೆ ವಾಟ್ ಈಸ್ ದಟ್? ಸೊ ಹಿಯರ್ ವೆನೆವರ್ ಯು ರೀಡ್ ಪುರಾಣಾಸ್, ಅಲ್ಲಿ 1000 ವರ್ಷ ಅಂತ ಬಂದಾಗ ಆ 1000 ಅನ್ನುವಂತಹದನ್ನು ಅಂಕೆ ಸಂಖ್ಯೆಗಳು ಅನ್ನುವುದರ ಬದಲು ದೀರ್ಘಕಾಲ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಸುಖ ಅನ್ನುವಂತಹದ್ದನ್ನು ನಾವೆಲ್ಲ ವೇದಾಂತದಲ್ಲಿ ಕೇಳ್ಕೊಂಬಂದಿರುವಂತಹದ್ದೇನು? ಕ್ಷಣಿಕ. ಸೊ ಹಿಂಗೆ ಬಂದು ಹಂಗೆ ಹೊಟ್ಟೋಗುವಂತಹದ್ದು ಅಷ್ಟೇ ಸುಖ. ಬಟ್ 1000 ವರ್ಷ ಸುಖವಾಗಿ ಅಂತಂದರೆ ಆ ಸುಖ ಅನ್ನುವಂತಹದ್ದು ಕ್ಷಣಿಕ ಅಂತ ವೇದಾಂತ ಹೇಳ್ತಾ ಇರುವಂತಹದ್ದಕ್ಕೆ ವಿರುದ್ಧವಾಗಿ ಅಂತಹ ಒಬ್ಬ ಸಚ್ಚಾರಿತ್ರ ರಾಜನ ಆಡಳಿತದಲ್ಲಿ ಪ್ರಜೆಗಳು ದೀರ್ಘಕಾಲದವರೆಗೆ ಸುಖವಾಗಿ ಬದುಕಿದ್ರು. ದಟ್ ಈಸ್ ದ ಮೀನಿಂಗ್ ವಿ ಹ್ಯಾವ್ ಟು ಟೇಕ್. ಸೊ ಹಿಯರ್ ಹಿ ಈಸ್ ಕನ್ಫರ್ಮಿಂಗ್ ಮನುಷ್ಯರ ಆಯಸ್ಸು ಅಂತಂದರೆ ಅದು 100 years ಅನ್ನೋವಂಥದ್ದನ್ನು ಆಲ್ಮೋಸ್ಟ್ ಯಮಧರ್ಮರಾಜ ಹಿ ಈಸ್ ಕನ್ಫರ್ಮಿಂಗ್. ಸೊ ಹೀಗೆ ಮಕ್ಕಳು ಮೊಮ್ಮಕ್ಕಳುಗಳಿಗೆ 106 ವರ್ಷದ ಆಯಸ್ಸು ಕೊಡ್ತೀನಿ, ಅವರೆಲ್ಲರನ್ನ ನೀನು ನೋಡಬೇಕು, ನೀನು ಆರೋಗ್ಯವಾಗಿರಬೇಕು, ನಿನಗೂ ಕೂಡ ಆರೋಗ್ಯ ಆಯಸ್ಸು ಕೊಡ್ತೀನಿ, ಮತ್ತು 1000 ಮಕ್ಕಳು ಮೊಮ್ಮಕ್ಕಳುಗಳನ್ನ 106 ವರ್ಷ ಬದುಕೋ ಹಾಗೆ ನಾನು ವರ ಕೊಡ್ತೀನಿ ಅಂತಂದರೆ ಅಷ್ಟೊಂದು ದೊಡ್ಡ ಒಂದು ಸಂಸಾರವನ್ನು ತೂಗಿಸ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಹಣ ಬೇಕು. ಅದಕ್ಕೆ ಅವನೇನು ಹೇಳ್ತಾ ಇದ್ದಾನೆ, ಹಿರಣ್ಯಂ ನಿನಗೆ ಬೇಕಾಗುವಷ್ಟು ಐಶ್ವರ್ಯವನ್ನು ನಾನು ಕೊಡ್ತೀನಿ, ಅದರ ಬಗ್ಗೆ ಯೋಚನೆ ಇಲ್ಲ. ಆದ್ದರಿಂದ ಪುತ್ರಪೌತ್ರಾನ್ ಮೃಣೀಶ್ವ ಅಂತಹ ವರವನ್ನು ನೀನು ಏನಾದರೂ ಒಂದು ಪಕ್ಷ ಕೇಳಿಕೊಂಡ್ರೆ ಅವರೆಲ್ಲರ ಜೀವನದ ಹೊಣೆ, ಅದಕ್ಕೆ ಬೇಕಾಗಿರುವಂತಹ ಸಂಪತ್ತು ಮತ್ತು ಅದಕ್ಕಾಗಿ ನೀನು ಆ ಹಣಕ್ಕಾಗಿ ಕೂಡ ನೀನು ಚಿಂತೆ ಮಾಡಬೇಕಾಗಿಲ್ಲ. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಂ ಅಶ್ವಾನ್, ಹೇ ನಚಿಕೇತ ಯು ವಿಲ್ ಹ್ಯಾವ್ ನೋ ಲ್ಯಾಕ್ ಆಫ್ ವೆಲ್ತ್. ಹಣದ ಬಗ್ಗೆ ನಿನಗೆ ಕೊರತೆನೇ ಬರೋದಿಲ್ಲ. ಆ ರೀತಿಯಲ್ಲಿ ಐ ವಿಲ್ ಟೇಕ್ ಕೇರ್. ಹಣ ಮತ್ತು ಐಶ್ವರ್ಯಕ್ಕಾಗಿ ಕೊರಗುವಂತಹ ಅವಶ್ಯಕತೆ ಇಲ್ಲ. ನಿನಗೆ ನಾನು ಬಹೂನ್ ಪಶು ಸಂಪತ್ತು ಅಂತ ಹಿಂದಿನ ಕಾಲದಲ್ಲಿ ಅಂತಂದರೆ ಒಬ್ಬ ಮನುಷ್ಯನ ಮನೆಯಲ್ಲಿ ಅವನು ಸಾಕಿದಂತಹ ಹಸು, ದನ, ಕರು, ಎಮ್ಮೆ, ಕುರಿ, ಕೋಳಿ, ಬಾತ್ಕೋಳಿ ಇವೆಲ್ಲ 106 ಸಂಖ್ಯೆನಲ್ಲಿದೆ ಅಂತಂದರೆ ಅವನೊಬ್ಬ ಶ್ರೀಮಂತ ಅಂತ. ಈ ರೀತಿಯಲ್ಲಿ ಅದನ್ನು ಪಶು ಸಂಪತ್ತು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಂತಹ ಪಶು ಸಂಪತ್ತನ್ನು ನಾನು ನಿನಗೆ ಕೊಡ್ತೀನಿ. ಮತ್ತು ಪಶು ಸಂಪತ್ತು ಅಂತಂದಾಗ ಅಷ್ಟೊಂದು ಪ್ರಾಣಿಗಳನ್ನ ನೀನು ನೋಡ್ಕೊಳ್ಳೋದಕ್ಕೆ ನಿಮಗೆ ಜಾಗ ಬೇಕು. ಸೊ ಭೂಮೇರ್ ಮಹತ್, ಭೂಮಿನಲ್ಲಿ ಬಹಳ ದೊಡ್ಡದಾದ ಜಾಗವನ್ನು, ಒಂದು ರಾಜ್ಯ ಅನ್ಕೊಪ್ಪ ಅಥವಾ ಒಂದು 1000 ಎಕರೆ ಪ್ರದೇಶದಷ್ಟು ದೊಡ್ಡ ಜಾಗಕ್ಕೆ ನಿನ್ನನ್ನು ಸಾಮ್ರಾಟನನ್ನು ಮಾಡ್ತೀನಿ. ಅವೆಲ್ಲವನ್ನು ನೀನು ಆಳಬಹುದು. ಸೊ ಆ ಭೂಮಿ ನಿಂದೆ ಆಗಿರುತ್ತೆ. ಆ ಭೂಮಿನಲ್ಲಿ ನೀನು ಪಶುಗಳಿಗೆ ಬೇಕಾಗಿರುವಂತಹ ಬೆಳೆಯನ್ನು ನೀನು ಬೆಳ್ಕೋಬಹುದು, ಮತ್ತು ಮನುಷ್ಯರುಗಳಿಗೆ ಬೇಕಾಗುವಂತಹ ಬೆಳೆಯನ್ನು ಬೆಳ್ಕೋಬಹುದು. ಅದಕ್ಕೆ ಬೇಕಾಗುವಂತಹ ಜಾಗ, ಆರೋಗ್ಯ, ಆಯಸ್ಸು, ಹೀಗೆ ಒಟ್ಟಿನಲ್ಲಿ ನೀನು ಪುತ್ರ ಅನ್ನುವಂತಹ ವರವನ್ನು ಏನಾದರೂ ನೀನು ಒಂದು ಪಕ್ಷ ಕೇಳಿಕೊಂಡ್ರೆ ಅದಕ್ಕೆ ಬೇಕಾಗುವಂತಹ ಸಕಲವನ್ನು ಕೂಡ ನಾನು ನಿನಗೆ ಕೊಡ್ತೀನಿ. ನಾಟ್ ಟು ವರಿ ಅಬೌಟ್ ಇಟ್ ಅನ್ನೋ ರೀತಿಯಲ್ಲಿ ಆಸೆಯನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಅಂತಹ ವರವನ್ನು ನೀನು ಕೇಳ್ಕೋಬಹುದು. ಅಷ್ಟು ದೊಡ್ಡ ಸಾಮ್ರಾಜ್ಯ ನಿಂದಾಗತ್ತೆ. ಆಸ್ತಿ, ಮನೆ, ಮಕ್ಕಳು, ಮೊಮ್ಮಕ್ಕಳು ಅವುಗಳನ್ನೆಲ್ಲ ನಾನು ನಿನಗೆ ಕೊಡ್ತೀನಪ್ಪ. ನೀನು 106 ವರ್ಷ ಅವ್ರಗಳ ಜೊತೆ ಸುಖ, ಸಂತೋಷ, ನೆಮ್ಮದಿಯಿಂದ ಇರಬಹುದು. ಜೊತೆಗೆ ಸ್ವಯಂಚ ಜೀವೋ ಶರದೋ ಯಾವದಿಚ್ಛಿಸಿ, ಇದೆಲ್ಲ ಮಕ್ಕಳು ಪಾಲಿಗೆ ಮೊಮ್ಮಕ್ಕಳು ಪಾಲಿಗೆ ಅಂತ ಹೇಳ್ತಾ ಇದ್ದಿಲ್ಲ. ಸೊ ನಿನಗೆ ನಾ ಏನು ಕೊಡ್ತಾ ಇದ್ದೀನಿ ಅಂತಂದರೆ, ಎಲ್ಲಿಯವರೆಗೆ ನಿನಗೆ ಬದುಕು ಬೇಕು ಅಂತ ಅನಿಸುತ್ತೆ. ಶರದೋ ಅಂತಂದರೆ ವರ್ಷಗಳು. ಎಲ್ಲಿಯವರೆಗೆ ನಿನಗೆ ಈ ಬದುಕು ಬೇಕು ಅಂತ ನಿನಗೆ ಅನಿಸುತ್ತೆ, ಯಾವದಿಚ್ಛಿಸಿ ಅಲ್ಲಿಯವರೆಗೆ ನಿನಗೆ ಮರಣ ಬಾರದಿರುವಂತೆ ನಾನು ನಿನಗೆ ಅಂತಹ ವರವನ್ನು ಕೊಡ್ತೀನಿ.
ಸ್ವಯಂಚ ಜೀವ, ನೀನೇ ನಿನ್ನ ಆಯಸ್ಸನ್ನು ನಿರ್ಧರಿಸ್ಕೋಬಹುದು. ಯಾವದಿಚ್ಛಿಸಿ, ಈ ಯಾವದಿಚ್ಛಿಸಿ ಅನ್ನುವಂಥದ್ದು ಇಬ್ಬರಿಗೂ ಅಂತಂದರೆ ಬೋತ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಯಮಧರ್ಮರಾಜ ಆ್ಯಂಡ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ನಚಿಕೇತ, ಅವರಿಬ್ಬರಿಗೂ ಸೇರಿಸಿ ಹೇಳೋ ರೀತಿಯಲ್ಲಿ ಈ ಪದ ಪ್ರಯೋಗವಾಗಿದೆ. ಇಲ್ಲಿ ಎಲ್ಲಿಯವರೆಗೆ ನೀನು ಬದುಕಬೇಕು ಅಂತ ಆಸೆ ಪಡ್ತೀಯೋ ಅಲ್ಲಿಯವರೆಗೆ ನೀನು ಇಲ್ಲಿ ನಿನ್ನ ಬದುಕನ್ನು ಮಾಡಬಹುದು, ಅಂತಹ ವರವನ್ನು ಕೊಡ್ತೀನಿ ಅನ್ನುವಂತಹದ್ದು. ಜೊತೆಗೆ ಯಾವದಿಚ್ಛಿಸಿ ಅನ್ನುವಂತಹದ್ದು, ಒಂದು ವೇಳೆ ನೀನು ದೀರ್ಘಕಾಲದವರೆಗೆ ನೀನು ಬದುಕಿರ್ತೀಯ, ನೀ ಇನ್ನೂ ಮರಣವನ್ನು ಕೇಳಿಕೊಂಡಿಲ್ಲ, ಆದರೆ ಯಾವದಿಚ್ಛಿಸಿ ಅಂತ ಹೇಳ್ತಾ ಇರೋದ್ರಿಂದ ಯಮಧರ್ಮರಾಜ ನನಗೂ ಕೂಡ ನನ್ನ ಪದವಿಗೆ ಒಂದು ಟೈಮ್, ಇಷ್ಟು ವರ್ಷ, ಇಷ್ಟು ಯುಗ ಅಂತ ನನಗೂ ಕೂಡ ನಿಗದಿಪಡಿಸಿದ್ದಾರೆ. ಬಹುಶಃ ನೀನು ಬದುಕಿರುವಂತಹ ಸಂದರ್ಭದಲ್ಲಿಯೇ ನಾನು ಕೂಡ ನಾಶವಾಗಬಹುದು. ಆಮೇಲೆ ಮುಂದೆ ಬರುವಂತಹ ಈ ಪದವಿಗೆ ಬರುವಂತಹ ಯಮ, ಹಿ ಮೇ ಕನ್ಸಿಡರ್ ಯು ಆರ್ ಹಿ ಮೇ ನಾಟ್ ಕನ್ಸಿಡರ್ ಯು ಟು ಲಿವ್. ಆದ್ದರಿಂದ ನಾನು ಬದುಕಿರೋವರೆಗೂ ನೀನು ಬದುಕಿರಬಹುದು. ಸೊ ಆ ರೀತಿಯಲ್ಲಿ ಹೇಳ್ತಾನೆ. ಸೊ ಇಂತಹ ಒಂದು ಗೌಪ್ಯವಾದ ಸತ್ಯವನ್ನು ಇಲ್ಲಿ ಯಮಧರ್ಮರಾಜ ಹೊರಹಾಕಿದ್ದಾನೆ. ಸೊ ಯಮರಾಜ ಮೃತ್ಯು ದೇವತೆನೇ ಆಗಿದ್ದರೂ ಕೂಡ ಈ ಒಂದು ಸ್ಥಾನಕ್ಕೆ, ಈ ಅಧಿಕಾರಕ್ಕೆ ಅವನು ಕೂಡ ಪೂರ್ವದಲ್ಲಿ ಸಾಕಷ್ಟು ಪುಣ್ಯವನ್ನು ಮಾಡಿ ಅವನ ಪುಣ್ಯಕ್ಕೆ ತಕ್ಕಂತೆ ಸಿಕ್ಕಂತಹ ಒಂದು ಪದವಿ ಅಂತಂದರೆ ದಿಸ್ ಮೃತ್ಯು ದೇವತೆ ಪದವಿ. ಯಮಧರ್ಮರಾಜ ಒಂದು ಯಮಪುರಿಗೆ ಹಿ ಇಸ್ ದಿ ಕಿಂಗ್. ಸೊ ಇಂತಹ ಪುಣ್ಯ ಕೂಡ ಶಾಶ್ವತ ಅಲ್ಲ ಅನ್ನುವಂತಹದ್ದು. ಅಂತಂದರೆ ಹಿಂದೆ ಒಂದ್ಸಲಿ ಹೇಳಿದ್ದ, ಯಾವುದೇ ಕರ್ಮದಿಂದ ಸಂಪಾದಿಸಿದಂತಹ ಅದು ಏನೇ ಆಗಿದ್ರೂ ಅದು ಶಾಶ್ವತವಲ್ಲ ಅನ್ನುವಂತಹದ್ದನ್ನು ಅಗೇನ್ ದ ಸೇಮ್ ಉಪನಿಷತ್ ಈಸ್ ಪ್ರೂವಿಂಗ್ ಹಿಯರ್. ಸೊ ಬಟ್ ಒನ್ ಡೇ ನನ್ನ ಅಧಿಕಾರ ಕೂಡ ಮುಗಿದು ಹೋಗ್ಬೋದು. ಸೊ ಆಗ ನೀನು ಕೂಡ ಹೋಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ಇಂತಹ ಒಂದು ಸತ್ಯವನ್ನು ತಿಳಿಸುವಂತಹ ಕಾರಣ ಏನು ಅಂತಂದರೆ, ದಿಸ್ ಈಸ್ ಮರ್ತ್ಯುಲೋಕ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮರ್ತ್ಯುಲೋಕ ಅಂತಂದಾಗ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಿರುವಂತಹ ನಾವೆಲ್ಲರೂ ಕೂಡ ಇಲ್ಲಿಂದನೇ ವಾಪಸ್ ಹೋಗಬೇಕು. ದಟ್ ಈಸ್ ಮರ್ತ್ಯಲೋಕ. ಸೊ ಇಲ್ಲಿ ಬಂದು ನಾವು ಇಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ದೇವಲೋಕ, ಸ್ವರ್ಗ ಅಂತ ಹೇಳಿ ಬೇರೆ ಬೇರೆ ಉತ್ತಮವಾದ ಲೋಕವನ್ನು ನಾವು ಹೋಗಿ ಸೇರಿರ್ಬೋದು. ಬಟ್ ನಾವು ಬಂದಿದ್ದು ಫಾರ್ ಅಸ್ ದ ರೂಟ್ ಈಸ್ ದಿಸ್ ಮರ್ತ್ಯಲೋಕ. ಸೊ ಮತ್ತೆ ನಾವು ಈ ಮರ್ತ್ಯಲೋಕಕ್ಕೆ ಬರಬೇಕಾಗುತ್ತೆ. ಅಗೇನ್ ಇದೇ ವಿಚಾರವನ್ನು ಗೀತೆಯಲ್ಲಿ ಪರಮಾತ್ಮ ಕೂಡ ಹೇಳಿದ್ದಾರೆ. ಪುಣ್ಯ ಮುಗಿದಾಗ ಪುಣ್ಯ ವಿಶಂತಿ ಅಂತ ಅವನು ಕೂಡ ಹೇಳಿದ್ದಾನೆ. ಸೊ ಹೀಗೆ ಈ ಮರ್ತ್ಯಲೋಕದ ಸ್ವಭಾವ ಮತ್ತು ಲಕ್ಷಣವನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಯಮಧರ್ಮರಾಜ ಹೇಳಿದ್ದಾನೆ. ಸೊ ಯಾಕೆ ಮರ್ತ್ಯಲೋಕದ ಸ್ವಭಾವ ಹೀಗಿದೆ ಅಂತಂದರೆ, ಮರ್ತ್ಯಲೋಕದಲ್ಲಿ ನಾವು ಒಂದು ಜನ್ಮ ಅಂತ ಹೇಳಿ ಇಲ್ಲಿಗೆ ಬಂದಾಗ ನಮಗೆ ಆ ಜನ್ಮಕ್ಕೆ ಯಾವ ರೀತಿಯ ಜನ್ಮವನ್ನು ನಾವು ಆರಿಸ್ಕೊಂಡಿರ್ತೀವಿ ಅಂತಹ ಒಂದು ಶರೀರ ನಮಗೆ ಸಿಕ್ಕಿರುತ್ತೆ. ಅಗೇನ್ ಶರೀರ ನಮಗೆ ಸಿಕ್ಕಿದೆ ಅಂತಂದಾಗ ಅಲ್ಲಿ ದೇರ್ ಆರ್ ಟೂ ಆಸ್ಪೆಕ್ಟ್ಸ್. ಒಂದು, ದೇಹ ಈಸ್ ನಿರ್ಮಾಣವಾಗಿರುವಂತಹದ್ದು ಪಂಚಭೂತಗಳ ಕಾರಣದಿಂದ. ದ ಸೆಕೆಂಡ್ ಆಸ್ಪೆಕ್ಟ್ ಈಸ್ ಸಿಕ್ಕಂತಹ ದೇಹ ಈಸ್ ಬಿಕಾಸ್ ಆಫ್ ದಿ ಪೂರ್ವ ಕರ್ಮಫಲ. ಸೊ ಅವೆರಡೂ ಅಲ್ಲಿರುತ್ತೆ. ಸೊ ಪೂರ್ವ ಕರ್ಮದ ಫಲ ಅನ್ನುವಂತಹದ್ದು ಮುಗಿದು ಹೋದಾಗ ಈ ದೇಹಕ್ಕೂ ನನಗೂ ಸಂಬಂಧ ಇಲ್ಲ, ನಂಬರ್ ಒನ್. ಎರಡನೇದು, ಈ ದೇಹ ಅನ್ನುವಂತಹದ್ದು ಈಸ್ ಫ್ರಮ್ ದಿ ಪಂಚಭೂತಾಸ್, ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದಿ ಪಂಚಭೂತಾಸ್. ಸೊ ದಟ್ ಈಸ್ ದಿ ಮರ್ತ್ಯಲೋಕ ಒಂದು ಗುಣ ಸ್ವಭಾವ. ಆದ್ದರಿಂದ ಇಲ್ಲಿ ಬಂದಿದ್ದೀವಿ ಅಂತಂದಮೇಲೆ ಇಲ್ಲಿಂದ ಹೆಂಗೆಂಗೋ ಹೋಗೋಕ್ಕಾಗಲ್ಲ. ಹೇಗೆ ಬಂದಿದ್ದೀವಿ, ಬಂದಾಗ ದೇಹವನ್ನು ಕೊಡು ಅಂತ ಹೇಳಿ ಇಸ್ಕೊಂಡಿದ್ದೀವಿ, ಹೋಗಬೇಕಾದ್ರೆ ದೇಹವನ್ನು ಕೊಟ್ಬಿಟ್ಟೇ ಹೋಗಬೇಕು. ಸೊ ಇಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಉತ್ತಮವಾದ ಲೋಕವನ್ನು ಹೋಗಿ ಸೇರೋದು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್ ಒನ್ಸ್ ಅಗೈನ್. ಸೊ ದಿಸ್ ಈಸ್ ದಿ ಮೆಸೇಜ್ ಇಲ್ಲಿ. ಸೊ ಕರ್ಮಗಳ ಆಧಾರದ ಮೇಲೆ ಸಿಕ್ಕಂತಹ ದೇಹವನ್ನು ಮತ್ತೆ ನಾವು ಆ ಕರ್ಮದ ಸಂಪೂರ್ಣವಾಗಿ ಅದು ಮುಗಿದು ಹೋದಾಗ ಆ ದೇಹವನ್ನು ನಾವು ಮತ್ತೆ ಪಂಚಭೂತಗಳಿಗೆ ನಾವು ಹಿಂತಿರುಗಿಸಬೇಕಾಗುತ್ತೆ. ಸೊ ಆ ನಂತರದಲ್ಲಿ
ನಾವು ಸಾಧನೆ ಅಂತ ಹೇಳಿ ಆ ದೇಹ ಮತ್ತು ಮನಸ್ಸು ಆ ಸಿಕ್ಕ ಎಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಏನು ಒಂದು ಸಾಧನೆ ಅಂತ ಮಾಡಿರ್ತೀವಿ, ದಟ್ ಈಸ್ ಫಾರ್ ದಿ ಆತ್ಮದ ಉದ್ಧಾರ. ಸೊ ಅದಕ್ಕೆ ದೇಹ ನಮಗೆ ಸಿಕ್ಕಿದೆ, ಒಂದು ಸತ್ಸಂಗ ಇದೆ, ಒಂದು ಒಳ್ಳೆಯ ಅವಕಾಶ ಇದೆ, ಒಬ್ಬ ಗುರು ಸಿಕ್ಕಿದ್ದಾನೆ ಅಂತಂದಾಗ ವಿ ಶುಡ್ ನಾಟ್ ಲೂಸ್ ದಟ್ ಆಪರ್ಚುನಿಟಿ, ಬಿಕಾಸ್ ಎವ್ರಿಥಿಂಗ್ ಗೋಸ್ ಫ್ರಮ್ ಅಸ್. ದೇಹ ಹೋಗುತ್ತೆ, ಮನಸ್ಸು ಹೋಗುತ್ತೆ, ಬುದ್ಧಿ ಹೋಗುತ್ತೆ, ಎಲ್ಲ ಹೊರಟೋಗುತ್ತೆ, ಏನೂ ಉಳ್ಕೊಳ್ಳೋದಿಲ್ಲ. ಉಳ್ಕೊಳ್ಳೋವಂತಹದ್ದು ಏನು ಅಂತಂದರೆ ಆತ್ಮೋದ್ಧಾರಕ್ಕಾಗಿ ಏನಾದರೂ ನಾವು ಮಾಡಿದರೆ, ಸಾಧನೆ ಅಂತ ಏನಾದರೂ ನಾವು ಮಾಡಿದರೆ, ಆ ಸಾಧನೆ ಎನ್ನುವಂತಹದ್ದು ನಮ್ಮ ಆತ್ಮದ ಉದ್ಧಾರವನ್ನು ಮಾಡುತ್ತೆ. ಮತ್ತಷ್ಟು ನಮ್ಮ ಸಂಸ್ಕಾರಗಳನ್ನು ಅದು ಪರಿಷ್ಕರಿಸುತ್ತೆ, ಮತ್ತಷ್ಟು ಫಿಲ್ಟ್ರ್ ಮಾಡುತ್ತೆ. ಸೊ ಫಿಲ್ಟ್ರ್ ಮಾಡಿ ಆ ಚರಟೆಗಳನ್ನೆಲ್ಲ ತೆಗೆದು ಈಚೆ ಹಾಕೋದಕ್ಕೆ ನಾವು ಸಾಧನೆ ಅಂತ ಹೇಳಿ ಬರ್ತೀವಿ. ಆತ್ಮವಿಚಾರವನ್ನು ಮಾಡ್ತೀವಿ, ಭಗವಂತನ ಸ್ಮರಣೆಯನ್ನು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ, ಅನೇಕ ವೇದಾಂತದ ರಹಸ್ಯಗಳನ್ನೆಲ್ಲ ತಿಳ್ಕೊತಾ ಹೋಗ್ತೀವಿ. ದಿಸ್ ಈಸ್ ಕಾಲ್ಡ್ ಈ ಸಾಧನೆ. ಸೊ ಈ ಸಾಧನೆ ಅನ್ನೋದು ಈಸ್ ಫಾರ್ ದಿ ಆತ್ಮದ ಉದ್ಧಾರ. ಸೊ ದಿಸ್ ಈಸ್ ದ ಮೆಸೇಜ್ ಹಿಯರ್ ಯಮರಾಜ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಯಾವ ದೇವತೆಗೆ ಆಗಲಿ, ಒಬ್ಬ ಜೀವನಿಗೆ ನೀನು ಅಮರವಾಗಿರುವಂತ ಹೇಳಿ ವರವನ್ನು ಕೊಡೋದಕ್ಕೆ ಯಾವ ದೇವತೆಗೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಯಮಧರಾಜ ಹಿ ಮೇಡ್ ಇಟ್ ಕ್ಲಿಯರ್. ಸೊ ಏನೋ ನಮ್ಮ ಮನಸ್ಸಿನಲ್ಲಿ ಇಲ್ಲ ನಾನು ತಪಸ್ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತಂದರೆ ಒನ್ಸ್ ಅಗೇನ್ ನಾವು ಅನೇಕ ಪುರಾಣಗಳನ್ನು ಬೆನ್ನಟ್ಟಿ ಹೋದಾಗ ಅಲ್ಲಿ ತಪಸ್ ಮಾಡಿ ಈ ಒಂದು ನಾನು ಸಾಯಲೇಬಾರ್ದು ಅಂತ ಕೇಳ್ಕೊಂಡಿರುವಂತಹ ಅನೇಕರುಗಳು ಇವತ್ತು ಏನಾಗಿದ್ದಾರೆ, ದಟ್ ವಿ ಹ್ಯಾವ್ ಟು ಮೆಮೊರೈಸ್ ಒನ್ಸ್ ಅಗೇನ್. ಸೊ ಯಾವ ದೇವತೆಗೂ ಕೂಡ ನಿನಗೆ ಪೂರ್ಣ ಆಯಸ್ಸನ್ನು ನಾನು ಕೊಡ್ತೀನಿ, ನೀನು ಅಮರವಾಗಿರಬಹುದು ಅಂತ ಹೇಳುವಂತಹ ಶಕ್ತಿ ಯಾವ ದೇವತೆಯೂ ಕೂಡ ಹೊಂದಿಲ್ಲ. ಬಿಕಾಸ್ ನಮ್ಮ ಐಡೆಂಟಿಫಿಕೇಶನ್ ಈಸ್ ಇನ್ ದಿ ಮರ್ತ್ಯಲೋಕ. ಮರ್ತ್ಯಲೋಕಕ್ಕೆ ಬಂದು ನಾನು ಅಮರನಾಗಿರಬೇಕು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ನಾನು ಅಮರನಾಗಿರಬೇಕು ಅನ್ನುವಂತಹದ್ದೇ ಆಸೆ ಇದ್ದರೆ ಪರಮಾತ್ಮನಲ್ಲಿ ಐಕ್ಯವಾಗಬೇಕು ನಾನು, ದೆನ್ ಇಟ್ ಈಸ್ ಪಾಸಿಬಲ್ ದಟ್ ಅಲ್ಲಿ ನನಗೆ ನಾಶ ಅನ್ನುವಂತಹದ್ದಿಲ್ಲ. ಸೊ ಹೀಗೆ ಅನೇಕ ರಹಸ್ಯಗಳನ್ನು ಇಲ್ಲಿ ಯಮಧರ್ಮರಾಜ ಹೇಳಿದ್ದಾನೆ. ಸೊ ಆದ್ದರಿಂದ ಹಿಯರ್ ಮೃತ್ಯು ದೇವತೆ ಈಸ್ ಆಲ್ಸೋ ಆಸ್ಕಿಂಗ್, ನಚಿಕೇತ ನಿನಗಿಷ್ಟ ಆಗೋವರೆಗೆ ನೀನು ಎಲ್ಲಿಯವರೆಗೆ ಬದುಕಬೇಕು ಅನ್ನುವಂತಹ ಆಸೆ ಇದೆಯೋ ಅಲ್ಲಿಯವರೆಗೂ ನೀನು ಯು ಕ್ಯಾನ್ ಲಿವ್. ಜೊತೆಗೆ ನಾನು ಎಲ್ಲಿಯವರೆಗೆ ಮೃತ್ಯು ದೇವತೆ ಅಂತ ಹೇಳಿ ಅಧಿಕಾರದಲ್ಲಿದ್ದು ನನ್ನ ಅಧಿಕಾರದ ಅವಧಿಯಲ್ಲಿ ನೀನು ಬದುಕಿರ್ತೀಯ ಅಲ್ಲಿವರೆಗೂ ಐ ವಿಲ್ ಟೇಕ್ ಕೇರ್ ಆಫ್ ಯು. ದೆನ್ ಈವನ್ ಇಟ್ ಈಸ್ ನಾಟ್ ಪಾಸಿಬಲ್ ಫ್ರಮ್ ಮೈ ಹ್ಯಾಂಡ್ ಆಲ್ಸೋ. ಅದರಿಂದ ನೀನು ಎಲ್ಲಿವರೆಗೂ ಬದುಕಬೇಕು ಅನ್ನುವಂತಹ ವರ ಕೊಡ್ತೀನಿ ಅಂತಂದಾಗ ಓ ಯಮಧರ್ಮರಾಜ ಸಿಕ್ಕಾಕೊಂಡ, ನಾನು ಕೇಳೋದೇ ಇಲ್ಲ, ನಾನು ಮರಣವನ್ನು ಇಚ್ಛೆನೇ ಪಡೋದಿಲ್ಲ, ನೋ ನೋ ನೋ, ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ದಿಸ್ ಈಸ್ ಮರ್ತ್ಯಲೋಕ. ಸೊ ದಟ್ ಈಸ್ ವೈ ಯಮಧರ್ಮರಾಜ ಇಸ್ ಕನ್ಸಿಡರ್ಡ್ ಆಸ್ ದಿ ಬೆಸ್ಟ್ ಟೀಚರ್. ಅವನು ಅದನ್ನು ಮುಚ್ಚಿಡಲಿಲ್ಲ, ಹಿ ಮೇಡ್ ಇಟ್ ಕ್ಲಿಯರ್. ಹಿ ಈಸ್ ಎ ವಂಡರ್ಫುಲ್ ಟೀಚರ್. ಸೊ ದ ಹಿಡನ್ ಮೀನಿಂಗ್ ಈಸ್ ನೋಬಡಿ ಕ್ಯಾನ್ ಎವರ್ ಲೀವ್ ಹಿಯರ್. ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ದಿವಸ ನಾವೆಲ್ಲರೂ ಕೂಡ ಇಲ್ಲಿಂದ ನಾವು ನಮ್ಮ ದೇಹವನ್ನು ಕೊಟ್ಟು ಹೊರಡ್ತಾ ಇರಬೇಕು. ಸೊ ಮರಣ ಅನ್ನುವಂಥದ್ದು ಈಸ್ ಶಾಶ್ವತ. ಸೊ ಮೇಕ್ ಯೂಸ್ ಆಫ್ ದಿ ಬಾಡಿ. ಸೊ ಬದುಕಿರುವಾಗಲೇ ನಿನ್ನ ದೇಹವನ್ನು ನೀನು ಚೆನ್ನಾಗಿ ಉಪಯೋಗಿಸ್ಕೊ. ಸೊ ಇಲ್ಲಿಯವರೆಗೆ ಯಮರಾಜ ನಚಿಕೇತನಿಗೆ ಅನೇಕ ರೀತಿಯ ಹೀಗೆ ಆಸೆಗಳನ್ನೆಲ್ಲ ತೋರಿಸ್ತಾನೆ. ಇಟ್ ಈಸ್ ಬಿಕಾಸ್ ಹಿ ಈಸ್ ನಚಿಕೇತ. ಈ ಯಾವ ಆಸೆಗಳಿಗೂ ಅವನು ಬಗ್ಲಿಲ್ಲ. ಬಿಕಾಸ್ ನಚಿಕೇತ ಹಿ ನೋಸ್ ದಿ ಟ್ರೂತ್. ದೇಹ ಅಂತಂದ್ರೇನು, ನಾನು ಎಲ್ಲಿ ಹುಟ್ಟಿದ್ದೀನಿ, ಮರ್ತ್ಯಲೋಕದಲ್ಲಿ ನಾನು ಇದ್ದೀನಿ, ಅದರಿಂದ ಯಾವುದು ಶಾಶ್ವತ, ಯಾವುದು ಶಾಶ್ವತವಲ್ಲ, ನಿತ್ಯ ಸತ್ಯ ಯಾವುದು, ಇದೆಲ್ಲ ನಚಿಕೇತನಿಗೆ ಗೊತ್ತಿರುವಂತಹ ಸತ್ಯಗಳೇ ಆಗಿರೋದ್ರಿಂದ ಯಮಧರ್ಮರಾಜ ತೋರಿಸಿದಂತಹ ಯಾವ ಆಸೆ ಬಯಕೆಗಳಿಗೂ ಕೂಡ ಅವನು ಒಳಗಾಗಲಿಲ್ಲ. ಪ್ರಾಪಂಚಿಕ ಆಸೆಗಳು ಹೇಗಿರುತ್ತೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಅವನು ತಿಳಿಸ್ಕೊಟ್ಟ. ಸಾಮಾನ್ಯವಾಗಿ ಇಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು ಜೀವನದಲ್ಲಿ ಈ ಒಂದು ಲೈಫ್ ಟೈಮ್ ನನಗೇನು ಒಂದು ಫಿಕ್ಸ್ ಆಗಿದೆ, ಐ ಡೋಂಟ್ ನೋ ವೆನ್, ಹೌ ಲಾಂಗ್, ಬಟ್ ಇನ್ ಸ್ಪೈಟ್ ಆಫ್ ನನಗೆ ಸಿಕ್ಕಿರುವಂತಹ ಈ ಒಂದು ಬದುಕಿನ ಈ ಒಂದು ಅವಧಿಯ ಈ ಒಂದು ಪೀರಿಯಡಲ್ಲಿ ಒಳ್ಳೆಯ ಜೀವನವನ್ನು ಮಾಡಬೇಕು, ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು, ಐಶ್ವರ್ಯವನ್ನು ಸಂಪಾದನೆ ಮಾಡಬೇಕು,
ಮತ್ತು ಪ್ರಭುತ್ವವನ್ನು ಸಾಧಿಸಬೇಕು ಅಂತಂದರೆ ಒಡೆತನ, ಹೀರೋಯಿಸಮ್ ಅದಿರಬೇಕು. ಆಸ್ತಿ, ಭೂಮಿ, ಪಶು, ಆರೋಗ್ಯ, ಹೆಂಡತಿ, ಮನೆ, ಮಕ್ಕಳು, ಪುತ್ರ, ಪೌತ್ರ ಹಾಗೂ ಇವೆಲ್ಲದರ ಜೊತೆಗೆ ಆರೋಗ್ಯಕರವಾದಂತಹ ದೀರ್ಘವಾದ ಆಯಸ್ಸು, ಇಂತಹದ್ದು ಯಾರಿಗೆ ತಾನೇ ಬೇಡ? ಆದ್ದರಿಂದ ಇಂತಹ ಆಸೆ ಈ ಭೂಮಿನಲ್ಲಿ ಹುಟ್ಟಿದಂತಹ ಪ್ರತಿ ಜೀವಿಗೂ ಸಹಜವಾಗಿ ಇಂತಹ ಬಯಕೆಗಳು ಇದ್ದೇ ಇರುತ್ತೆ. ಎಲ್ಲೋ ಒಬ್ಬ ಕಶ್ಚಿದ್ದೀರ, ಎಲ್ಲೋ ಒಬ್ಬ ನಚಿಕೇತ ಈ ಆಸೆಗಳಿಗೆ ಒಳಗಾಗಲಿಲ್ಲ. ಇವೆಲ್ಲವನ್ನು ಅವನು ತಿರಸ್ಕರಿಸಿದ. ಸೊ ನಚಿಕೇತ ತಿರಸ್ಕರಿಸಿದಂತೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ಅದರ್ ಇಂಡಿವಿಜುವಲ್ಸ್. ಸೊ ನೋಬಡಿ ಈಸ್ ಬ್ಲೆಸ್ಡ್ ವಿತ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೆ ನಾವೇ ಮಾತನಾಡ್ಕೋತೀವಲ್ಲ, ದೇವರು ಒಬ್ಬೊಬ್ಬಂಗೆ ಒಂದೊಂದು ಕೊಡ್ತಾನೆ ಅಂತ ಹೇಳ್ತಾನೆ. ಒಬ್ಬ ಮನುಷ್ಯನಿಗೆ ತುಂಬ ಹಣ ಕೊಡ್ತಾನೆ, ಕಾರು, ಬಂಗ್ಲೆ, ಅಧಿಕಾರ ಎಲ್ಲ ಕೊಡ್ತಾನೆ. ಅವನು ಎಷ್ಟೇ ಆಸೆ ಪಟ್ಟರು ಒಂದು ಸಣ್ಣ ಅವನ್ಸು ಸ್ವೀಟ್ ತಿನ್ನೋಕ್ಕಾಗೋದಿಲ್ಲ, ಆರೋಗ್ಯ ಇಲ್ಲ. ಇನ್ನು ಕೆಲವರಿಗೆ ಆರೋಗ್ಯ ಇರುತ್ತೆ, ಗಟ್ಟಿಮುಟ್ಟಾಗಿರ್ತಾನೆ, ಹಣ ಇರೋದಿಲ್ಲ, ತಿನ್ನಬೇಕು ಅಂತ ಆಸೆ ಇರುತ್ತೆ, ತಿನ್ನೋಕ್ಕಾಗೋದಿಲ್ಲ. ಸೊ ನೋಬಡಿ ಈಸ್ ಬ್ಲೆಸ್ಡ್ ವಿತ್ ಎವ್ರಿಥಿಂಗ್. ಯಾವ ಮನುಷ್ಯನಿಗೂ ಕೂಡ ಎಲ್ಲ ರೀತಿಯಿಂದನೂ ನಾನು ಕೊಡ್ತೀನಿ ಅಂತ ದೇವತೆಗೂ ಆ ರೀತಿ ಕೊಡೋಕ್ಕಾಗಲ್ಲ. ಅಂತಹ ಬ್ಲೆಸ್ಸಿಂಗ್ಸ್ನ ಒಬ್ಬ ಮನುಷ್ಯ ಕೂಡ ಪಡ್ಕೊಂಡಿಲ್ಲ. ಒಬ್ಬರಿಗೆ ಹಣ ಇರುತ್ತೆ, ಒಬ್ಬರಿಗೆ ಆರೋಗ್ಯ ಇರುತ್ತೆ, ಒಬ್ಬರಿಗೆ ಮತ್ತೊಂದಿರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದಿರೋದಿಲ್ಲ. ಹೀಗೆ ಕೆಲವರಿಗೆ ಸಂತಾನ ಇರೋದಿಲ್ಲ. ಒಟ್ಟಿನಲ್ಲಿ ಸಮ್ ಪಾರ್ಟ್ ಆಫ್ ಕೊರತೆ ಎನ್ನುವಂತಹದ್ದು ಎಲ್ಲರಲ್ಲೂ ಕೂಡ ಕಂಡುಬರುತ್ತೆ. ಬಟ್ ಇಲ್ಲಿ ಹೀಗೆ ಈ ಭೂಮಿನಲ್ಲಿ ಸಹಜವಾಗಿ ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ, ಒಂದೊಂದಿರೋದಿಲ್ಲ. ಅದು ಇಲ್ಲಿ ಸಹಜವಾಗಿ ಪ್ರತಿಯೊಬ್ಬರಿಗೂ ಆ ರೀತಿ ಈ ಭೂಮಿನಲ್ಲಿ ನಾವು ನೋಡಬಹುದು. ಆದರೆ ಫಾರ್ ಯು ನಚಿಕೇತ, ಆ ರೀತಿ ನಿನಗೆ ಆಗದೆ ಇರೋ ಹಾಗೆ ನಾನು ಮಾಡ್ತೀನಿ, ನಿನಗೆಲ್ಲ ಕೊಡ್ತೀನಿ, ನೀನು ಸ್ವೀಟ್ ತಿನ್ಬೋದು, ಸ್ವೀಟು ತಿನ್ಬೋದು ನೀನು. ಹೀಗೆ ಇಂತಹ ಆಸೆಯನ್ನು ಕೂಡ ಯಮಧರ್ಮರಾಜ ನಚಿಕೇತನಿಗೆ ಕೊಟ್ಟಿದ್ದಾನೆ. ಬಟ್ ನಚಿಕೇತ ಇದ್ಯಾವುದಕ್ಕೂ ಬಗ್ಗಲಿಲ್ಲ. ಎಲ್ಲವನ್ನ ಹೇರಳವಾಗಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇದ್ಯಾವುದು ಕೂಡ ದೇ ಆರ್ ನಾಟ್ ಇನ್ ಪರ್ಮನೆಂಟ್ ನೇಚರ್, ದೇ ಆರ್ ನಾಟ್ ಆಫ್ ದಿ ನೇಚರ್ ಆಫ್ ಪರ್ಮನೆಂಟ್ ಅಲ್ವೇ ಅಲ್ಲ ಅದು. ಆದ್ದರಿಂದ ಅಂತಹದ್ದು ಬೇಡ ಅಂತ ಹೇಳಿ ನಚಿಕೇತ ಹಿ ರೆಫ್ಯೂಸ್ ಟು ಅಕ್ಸೆಪ್ಟ್. ಇದ್ಯಾವುದು ನನಗೆ ಬೇಡ. ಇನ್ಫ್ಯಾಕ್ಟ್ ಇಟ್ ಶೋಸ್ ದಿ ಗ್ರೇಟ್ನೆಸ್ ಆಫ್ ನಚಿಕೇತ. ಒಬ್ಬ ಚಿಕ್ಕ ಹುಡುಗನಲ್ಲಿ ಇಂತಹ ಒಂದು ಆದರ್ಶವನ್ನು ನಾವು ಗುರುತಿಸಿದ್ದೀವಿ ಅಂತಂದರೆ ವೆರಿ ಈಸಿ ಟು ಅಕ್ಸೆಪ್ಟ್ ದಿ ಸ್ಮಾಲ್ ಚೈಲ್ಡ್. ಒಬ್ಬ ಮಗುವನ್ನು ನೋಡಿದಾಗ ನಾವು ಕಲಿತೀವಿ, ಆದರೆ ಬೇರೆ ಯಾರೋ ಹೇಳಿದಾಗ ನಮಗೆ ಅಹಂಕಾರ ಇರುತ್ತೆ, ಕಲಿಯೋಕ್ಕಾಗೋದಿಲ್ಲ. ಸೊ ಅದರಿಂದ ಒಬ್ಬ ಚಿಕ್ಕ ಹುಡುಗನಲ್ಲಿ ಇಂತಹ ಒಂದು ಆದರ್ಶ ಇದೆ ಅನ್ನುವಂತಹದ್ದನ್ನು ನಮ್ಮ ಸ್ಕ್ರಿಪ್ಚರ್, ನಮ್ಮ ಉಪನಿಷತ್ತು ಮತ್ತು ಶಾಸ್ತ್ರ ಗ್ರಂಥಗಳಲ್ಲಿ ಇಂತಹದ್ದನ್ನು ಯಾಕೆ ಸ್ವಲ್ಪ ಮಹತ್ವವಾಗಿ ಮತ್ತೆ ಮತ್ತೆ ಅದನ್ನೇ ವೈಭವೀಕರಿಸಿ ಯಾಕೆ ಹೇಳ್ತಾರೆ ಅಂತಂದರೆ ಈಸಿ ಟು ಕ್ಯಾಪ್ಚರ್ ಫ್ರಮ್ ದಿ ಚೈಲ್ಡ್. ಇದನ್ನೆಲ್ಲ ಬೇಗ, ಯಾಕೆಂದರೆ ಅಹಂಕಾರ ಅಡ್ಡ ಬರೋದಿಲ್ಲ. ಮಗು ಹತ್ರ ನಾವು ಇಸ್ಕೊಂಡ್ಬಿಡ್ಬೋದು, ಮಗುನ ಚಾಕ್ಲೇಟ್ ಕೊಡು, ನಿನ್ನ ಹತ್ರ ಎರಡಿದೆಯಲ್ಲ ಅಂತೀವಿ. ದೊಡ್ಡವ್ರನ್ನ ನಾವು ಕೇಳೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಕೆಲವುದನ್ನೆಲ್ಲ ಸ್ಟ್ರೆಸ್ ಮಾಡಿ ಹೇಳಿರುವಂತಹದ್ದು ಇವೆಲ್ಲ. ಸೊ ಇವೆಲ್ಲವನ್ನು ಹೇಳಿ ಯಮರಾಜ ನಚಿಕೇತನನ್ನು ದೃಷ್ಟಿಸಿ ನೋಡ್ತಾನೆ. ನೋಡಪ್ಪ, ನಾನು ಮಾಡೋವಂತಹ ಅಷ್ಟು ಆಫರ್ ಮಾಡಿದ್ದೀನಿ, ಇಂತಹದ್ದೆಲ್ಲ ಇಟ್ ಈಸ್ ಪಾಸಿಬಲ್ ಫಾರ್ ಮೀ. ಸೊ ನನಗೇನು ಅಂತಂದರೆ ನಿನ್ನ 3ನೇ ವರ ವೇಸ್ಟ್ ಆಗಬಾರ್ದು. ಈ ಕಾರಣದಿಂದ ನಾ ಹೇಳೋ ಅಷ್ಟು ಹೇಳಿ, ಇನ್ನು ನೀನು ಆಯ್ಕೆ ಮಾಡೋದು ಬಿಡೋದು ಎಲ್ಲ ನಿನಗೆ ಸೇರಿರೋಂತಹದ್ದು ಅಂತ ಹೇಳಿ ಅವನನ್ನು ದೃಷ್ಟಿಸಿ ನೋಡ್ತಾನೆ. ಆದರೆ ನಚಿಕೇತನಿಗೆ ಇದು ಯಾವುದ್ರ ಬಗ್ಗೆ ಕೂಡ ಆಸಕ್ತಿ ಇಲ್ಲ. ಏನು ಯಮಧರ್ಮರಾಜ ಇವನ್ನೆಲ್ಲ ಟೆಂಪ್ಟ್ ಮಾಡಿ ನನಗೆ ಹೇಳಿದಾನೆ ಅನ್ನುವಂತಹ ಭಾವವನ್ನೇ ಹೊರಹಾಕದೆ ಇಡೀ ಜಗತ್ತಿನ ಎಲ್ಲ ವಸ್ತುಗಳಿಗೆ ವಿರುದ್ಧವಾಗಿ ನಿಂತು ಮುಖಭಾವವನ್ನು ಯಮಧರ್ಮರಾಜನಿಗೆ ತೋರಿಸ್ತಾನೆ. ಹೇ, ಐ ಡೋಂಟ್ ವಾಂಟ್ ಆಲ್ ದಿಸ್, ಐ ಡೋಂಟ್ ವಾಂಟ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಆ ರೀತಿಯಲ್ಲಿ ಯಾವ ಒಂದು ಅವನ ಮುಖದಲ್ಲಿ ಭಾವ ನನಗಿದು ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅನ್ನುವಂತಹದ್ದು ಕಾಣ್ತಾ ಇರುವಂತಹದ್ದನ್ನು ದೃಷ್ಟಿಸಿ ನೋಡಿದ ಯಮಧರ್ಮರಾಜ ಅರ್ಥ ಮಾಡ್ಕೊತಾನೆ. ಓಹೋ, ನಂದು ಯಾವ ಪ್ಲಾನು ಸಕ್ಸಸ್ ಆಗಲಿಲ್ಲ.
ಸೊ ಯಮರಾಜ ಯೋಚನೆ ಮಾಡ್ತಾನೆ, ಬಹುಶಃ ನಚಿಕೇತನಿಗೆ ಈಗ ನಾ ಏನೇನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದೆಲ್ಲದಕ್ಕಿಂತ ಬೇರೆ ಇನ್ಯಾವುದಾದ್ರೂ ಆಸೆ ಬಯಕೆಗಳು ಅವನಲ್ಲಿ ಏನಾದ್ರು ಉಳ್ಕೊಂಡಿದೆಯಾ, ಏನು ಉಳ್ಕೊಂಡಿರಬಹುದು ಅಂತ ಯಮಧರ್ಮರಾಜ ಯೋಚನೆ ಮಾಡ್ತಾ ಇದ್ದಾನೆ. ಮುಂದಿನ ಅವಕಾಶದಲ್ಲಿ ಲೆಟ್ ಅಸ್ ಬ್ರೇಕ್ ದಟ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.